ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ, ದೃಢ ವಿಶ್ವಾಸದ ತೀರ್ಮಾನಗಳನ್ನು ತಗೊಳ್ತಾ ಇದ್ದೀರಾ. ಜೀವನದಲ್ಲಿ ಒಳ್ಳೆಯ ಭರವಸೆಯೊಂದಿಗೆ ಮುಂದೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಮುಂದೆ ಸಾಗ್ತಾ ಇದ್ದೀರಾ. ಭಗವಂತನ ಆಶೀರ್ವಾದ, ಗುರುವಿನ ಮಾರ್ಗದರ್ಶನ ಹಂತ ಹಂತವಾಗಿ ನಿಮ್ಗೆ ಸಿಗ್ತಾ ಇದೆ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ನಿಮ್ಮ ಎನರ್ಜಿ ಈ ಎನರ್ಜಿಗೆ ಕನೆಕ್ಟ್ ಆಗಬೇಕು ಅಂದರೆ ಎಂದಿನಂತೆ ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ತಾ ದೀರ್ಘವಾದ ಉಸಿರನ್ನು ಹೊರಗೆ ಹಾಕ್ತಾ ಗುರುವನ್ನು, ನೀವು ನಂಬಿದ ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ಈ ಎನರ್ಜಿಗೆ ಕನೆಕ್ಟ್ ಆಗಿ. ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ಅನೇಕ ರೀತಿಯ ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತಗೊಳ್ತೀರಾ, ಹಾಗೆ ಕೆಲವು ಎಚ್ಚರಿಕೆಗಳೊಂದಿಗೆ ನೀವು ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ತೀರಾ. ಯಾವುದನ್ನು ಇಗ್ನೋರ್ ಮಾಡಬೇಕು, ಯಾವುದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವ ಸ್ಪಷ್ಟತೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಕೆಲವೊಂದು ಸಾರಿ ನಿಮಗೆ ಸ್ಪಷ್ಟತೆಯ ಕೆಲವು ವಿಚಾರಗಳು ತಿಳಿದೇ ನೀವು ಜೀವನದಲ್ಲಿ ಅನೇಕ ರೀತಿಯ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗಿದೆ. ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಖಂಡಿತವಾಗಿ ಅವರು ನಿಮಗೆ ಸಹಾಯ ಮಾಡ್ತಾರೆ. ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಹಾಗಾದರೆ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಬಾಬಾ ಇಲ್ಲಿ ಯಾವ ರೀತಿಯ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ, ಮೊದಲನೇದಾಗಿ ಕೆಲವರ ಎನರ್ಜಿಯ ಪ್ರಕಾರ 8 ವರ್ಷಗಳಿಂದ ನಿಮ್ಮ ಮೇಲೆ ಒಂದು ಹೆಣ್ಣಿನ ಕೆಟ್ಟ ದೃಷ್ಟಿ ಇದೆ. ಆ ಹೆಣ್ಣು ನಿಮ್ಮ ಸ್ನೇಹಿತನೇ ಆಗಿದ್ರು. ನೀವು ಅವರಿಗೋಸ್ಕರ ಬಹಳ ಸಹಾಯ ಮಾಡಿದ್ರಿ, ಅವರ ಕಷ್ಟ ದುಃಖಗಳಿಗೆ ಸ್ಪಂದಿಸಿ ಭರವಸೆಯನ್ನು ಕೊಟ್ಟಿದ್ರಿ. ಆದರೆ ಅವರೇ ನಿಮಗೆ ಒಂದು ದಿನ ಮುಳುವಾದರು. ಅಂದರೆ ಅವರ ಆ ರೀತಿಯ ವರ್ತನೆ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಬೇಸರ ತರಿಸಿ ಖಿನ್ನತೆಗೆ ಜಾರಿಸಿದ್ದು ನಿಜ. ಅದೇ ಸಂದರ್ಭದಲ್ಲೇ ಕೆಲವರು ಅವರ ಸಂಪರ್ಕನೂ ಇತ್ತು, ನಿಮ್ಮ ಸಂಪರ್ಕನೂ ಇತ್ತು. ಅಂತಹವರು ಮಧ್ಯದಲ್ಲಿ ಇದ್ದು ಅವ್ರು ಏನು ಹೇಳ್ತಾರೆ ಅದನ್ನು ಬಂದು ನಿಮಗೆ ಹೇಳ್ತಾ ಇದ್ರು. ಇದರಿಂದ ಕೆಲವೊಂದ್ಸರಿ ಒತ್ತಡ, ನಿರಾಸೆ, ನೋವು ಆಗ್ತಿತ್ತು ನಿಮಗೆ. ಯಾಕಂದರೆ ನೀವು ಅವರಿಗೆ ಒಳ್ಳೆಯದನ್ನೇ ಬಯಸಿದ್ರಿ. ಆದರೆ ಬಾಬಾ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಅವರ ಒಂದು ಸಂದೇಶಗಳಿಗೆ ಆಧಾರಿತವಾಗಿ ನೀವು ಅವರ ಎನರ್ಜಿಯನ್ನು ಇಗ್ನೋರ್ ಮಾಡಲಿಕ್ಕೆ ಶುರು ಮಾಡಿದ್ರಿ. ಅಂದರೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಹೊಸ ತಿರುವನ್ನು ಕಂಡುಕೊಂಡ್ರಿ. ಇಲ್ಲಾಂದರೆ ಅದೇ ನೋವಲ್ಲಿ ಒದ್ದಾಡ್ತಾ ಇದ್ರಿ. ಅಂದರೆ ನಾನು ಎಷ್ಟು ಒಳ್ಳೇದು ಮಾಡಿದೆ ಆದರೂ ಕೂಡ ಅವರಿಂದ ಯಾಕೆ ಈ ರೀತಿ ಕೆಟ್ಟದಾಗ್ತಾ ಇದೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿತ್ತು. ಆದರೆ ಅವರು ಬಂದಿದ್ದು ನಿಮಗೆ ಪಾಠವನ್ನು ಕಲಿಸಿದ್ರು. ಅದರಿಂದ ಸುಮಾರಷ್ಟು ಪಾಠವನ್ನು ಕಲಿಸಿದ್ರಿ. ಹಾಗೆ ಅಂಥ ಒಂದು ನೆಗೆಟಿವ್ ಎನರ್ಜಿ ನನ್ನ ಮೇಲೆ ಯಾವುದೇ ರೀತಿ ಹಾವಿ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನೀವು ಅವರ ವಿಚಾರವನ್ನು ಇಗ್ನೋರ್ ಮಾಡಿದ್ರಿ. ಯಾರೇ ಬಂದು ಏನೇ ಹೇಳಿದರೂ ಕೂಡ ಹೌದಾ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಈಗ ನೀವು ಪರಿವರ್ತನೆ ಸಹನೆಯಿಂದ, ತಾಳ್ಮೆಯಿಂದ ಇದೆ ನಿಮ್ಮಲ್ಲಿ. ಅಂದರೆ ಇದು ಬಾಬಾರವರ ಉಪದೇಶದಂತೆ ನೀವು ನಿಮ್ಮನ್ನೇ ಬದಲಾಯಿಸಿಕೊಳ್ಳುವ ರೀತಿ. ನೀವು ದ್ವೇಷ ಮರೆತು ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದೀರಾ. ಇದು ನಿಮ್ಮ ದೊಡ್ಡ ಗುಣವನ್ನು ಸೂಚಿಸ್ತಾ ಇದೆ. ಶತ್ರುತ್ವನೇ, ದ್ವೇಷನೇ ಕೊನೆವರೆಗೂ ತಗೊಂಡು ಹೋಗೋದು ಅಷ್ಟು ಸರಿಯಲ್ಲ. ಅಂದರೆ ನಾವು ಭಗವಂತನ ಸನ್ನಿಧಾನದಲ್ಲಿದ್ದೀವಿ, ಅವನ ಶರಣದಲ್ಲಿದ್ದೀವಿ ಅಂದರೆ ನಾವ್ಯಾಕೆ ದ್ವೇಷ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಥಿತಿ. ಹಾಗೆ ಕೂಡ ಯಾಕಂದರೆ ಈಗ ಭಗವಂತನಿಗೆ ಇಲ್ಲಿ ಕೆಟ್ಟೋರು ಇದ್ದಾರೆ, ಬೈಯೋರು ಇದ್ದಾರೆ, ಆಡ್ಕೊಳ್ಳೋರು ಇದ್ದಾರೆ, ನಿನ್ನ ಶಕ್ತಿ ಏನು ಅನ್ನೋ ರೀತಿಯಲ್ಲಿ ಅವರನ್ನು ನಂಬದೇ ಇರೋರು ಇದ್ದಾರೆ, ಹಾಗೆ ನಂಬೋರು ಇದ್ದಾರೆ. ಹಾಗಂತ ಭಗವಂತ ಕ್ಷಣ ಮಾತ್ರದಲ್ಲಿ ಅವರನ್ನು ನಾಶ ಮಾಡ್ಬೋದು. ಮಾಡ್ತಾ ಇದ್ದಾರಾ? ಇಲ್ಲ ತಾನೇ. ನಿಮ್ಮ ಕರ್ಮ ನೀವೇನು ಅಂದ್ಕೊಳ್ತೀರೋ ಅದೇ ನಿಮಗೆ ಸಿಗಲಿ ಅನ್ನೋ ರೀತಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ಹಾಗೆ ಆ ರೀತಿಯೇ ನಿಮ್ಮ ಮನಸ್ಥಿತಿ ಈಗ ಇದೆ. ಅಂದರೆ ಆವಾಗ ನಿಮಗೆ ನೋವು ಆಗ್ತಾ ಇತ್ತು, ಆದರೆ ಇವಾಗ ನಿಮಗೆ ನೋವು ಆಗೋದಿಲ್ಲ. ನಾನು ಒಳ್ಳೆಯದೇ ಮಾಡಿದ್ದೀನಿ, ನನಗೆ ಅವರಿಂದನೇ ಒಳ್ಳೇದಾಗಬೇಕು ಅಂತೆಲ್ಲ ಭಗವಂತನ ರಕ್ಷಣೆ ನನ್ನ ಮೇಲಿದೆ ಅನ್ನೋ ರೀತಿಯಲ್ಲಿ ನೀವೀಗ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ನಿಮ್ಮ ಜೀವನದಲ್ಲಿ ನೀವೀಗ ಬ್ಯುಸಿ ಆಗಿಬಿಟ್ಟಿದ್ದೀರಾ. ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ಇಟ್ಕೊಂಡು ನೀವು ಮುಂದೆ ಸಾಗ್ತಾ ಇದ್ದೀರಾ. ನಿಮ್ಮ ಕೆಲಸ ಆಯಿತು, ನೀವಾಯಿತು ಅನ್ನೋ ರೀತಿಯಲ್ಲಿ ನಿಮ್ಮ ದಿಕ್ಕನ್ನೇ ನೀವು ಬದಲಾಯಿಸ್ಕೊಂಡ್ಬಿಟ್ರಿ. ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಸಾಕಷ್ಟು ಬದಲಾವಣೆ ಮಾಡಿಕೊಟ್ರು. ನೀವೆಲ್ಲಿ ಹೋಗ್ತಿರೋ ಅಲ್ಲಿ ಗೌರವ, ಒಂದು ಸ್ಥಾನ, ಮಾನ ಸಿಗಲಿಕ್ಕೆ ಶುರುವಾಗಿದೆ. ಇದು ಒಳ್ಳೆಯದು ಆಯ್ಕೆಯ ದಾರಿ ಅಂತ ಹೇಳಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಗುರು ನಿಮ್ಮನ್ನು ಯಾವ ರೀತಿ ರಕ್ಷಿಸ್ತಾ ಇದ್ದಾರೆ ಅಂತ ಹೇಳಿ. ಹಾಗೆ ಆ ಹೆಣ್ಣು ನಿಮ್ಮ ಬಗ್ಗೆ ಇನ್ನೂ ದ್ವೇಷ ಕಾರ್ತಾ ಇದ್ದಾರೆ, ಶತ್ರುತ್ವ ಇಟ್ಕೊಂಡಿದ್ದಾರೆ, ನಿಮಗೆ ಕೆಟ್ಟದಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಏನಾದರೂ ನಿಮ್ಮ ಮನೆಯಲ್ಲಿ ಕೆಟ್ಟದ ಘಟನೆ ನಡೀಲಿ ಅಂತೇಳಿ ಹವಣಿಸ್ತಾ ಇದ್ದಾರೆ. ಆದರೆ ನಿಮ್ಮ ಎನರ್ಜಿ ಈಗ ಅವರ ಯಾವುದೇ ಒಂದು ಎನರ್ಜಿಗೂ ಸ್ಪಂದಿಸ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮನಸ್ಸಿನ ವಾಸ್ತವ ಸತ್ಯವನ್ನು ನಾನಿಲ್ಲಿ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಕಾರ್ಡ್ಗಳ ಎನರ್ಜಿಯ ಮೂಲಕ. ಹಾಗಾಗಿ ಈಗ ನೋಡಿ, ಉದಾಹರಣೆ ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ನೀವು ಊರೆಲ್ಲ ಸುತ್ತಾಡ್ತೀರಾ ಅಲ್ವಾ ಚಪ್ಪಲಿ ಹಾಕ್ಕೊಂಡು, ಆದರೆ ಆ ಚಪ್ಪಲಿನ ಹೊರಗಿಟ್ಟೆ ಒಳಗೆ ಬರ್ತೀರಾ. ಹಾಗೆ
ಕೆಲವರ ಎನರ್ಜಿ ನಿಮಗೆ ಕನೆಕ್ಟ್ ಆಗೋದಿಲ್ಲ. ಅವರನ್ನು ಎಲ್ಲಿಡಬೇಕೋ ಅಲ್ಲಿ ನೀವು ಇಟ್ಟಿದ್ದೀರಾ ಈಗ. ಹಾಗಾಗಿ ಅವರು ಯಾವುದೇ ರೀತಿ ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಬೀರೋದಿಲ್ಲ. ಅದನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡಿದ್ದೀರಾ, ಅದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ಹಾಗೆ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ, ನೀವು ಯಾವ ದಿಕ್ಕಿಗೆ ಸಾಗಿದ್ದೀರಲ್ಲ ಗುರುವಿನ ಶರಣದಲ್ಲಿದ್ದು ಒಳ್ಳೆಯ ಒಂದು ಆಧ್ಯಾತ್ಮಿಕದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರೋದು, ಒಂದು ವ್ರತ, ಒಂದು ಪೂಜೆ, ಸದಾ ನಿಮ್ಮ ಮನೆ ಆಯಿತು, ನಿಮ್ಮ ಮಕ್ಕಳಾಯಿತು, ಅವರ ಭವಿಷ್ಯ ರೂಪಿಸಿಕೊಡುವ ಗಮನ ಆಯಿತು. ಹೀಗೆ ನಿಮ್ಮನ್ನು ನೀವು ಈ ರೀತಿಯ ಒಂದು ವಿಚಾರದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಸದಾ ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ, ಒಳ್ಳೆಯದನ್ನೇ ಚಿಂತಿಸ್ತಾ ಇದ್ದಾರೆ, ಒಳ್ಳೆಯದೇ ಆಗಲಿ ಎಲ್ಲರಿಗೂ ಅನ್ನೋ ರೀತಿಯಲ್ಲಿ ಬಯಸ್ತಾ ಇದ್ದಾರೆ. ಈ ಎನರ್ಜಿ ನಿಮ್ಮ ಮೇಲೆ ಬಹಳ ಪ್ರೊಟೆಕ್ಟಿವ್ ಔರಾವನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಹಾಗಾಗಿ ನೀವು ಪ್ರೊಟೆಕ್ಟಿವ್ ಆಗೇ ಇರ್ತೀರಾ. ಆದರೂ ಕೂಡ ಆ ಹೆಣ್ಣು ನಿಮ್ಮ ಮೇಲೆ ತುಂಬಾ ಶತ್ರುತ್ವ, ದ್ವೇಷ ಸಾಧಿಸ್ತಾ ಇರೋದು ಸತ್ಯ. ಏನಾದರೂ ಮಾಟ ಮಂತ್ರದ ಪ್ರಯೋಗ ಮಾಡಿರಲೂಬಹುದು ನಿಮ್ಮ ಮೇಲೆ ಅನ್ನೋ ರೀತಿಲೂ ಕೂಡ ಬರ್ತಾ ಇದೆ. ಆದರೆ ಅವ್ರು ಏನು ಕೊಟ್ಟಿದ್ದಾರಲ್ಲ ಅದು ಅವರಿಗೆ ಸಿಗುತ್ತೆ. ಯಾಕಂದರೆ ನೀವು ಅದಕ್ಕೆ ಸ್ಪಂದಿಸಿದರೆ ಅದು ಬೇರೆ ವಿಚಾರ ಆಯಿತು. ಆದರೆ ಈಗ ಹಾಗಲ್ಲ, ನೀವು ನಿಮ್ಮ ದಿಕ್ಕನ್ನೇ ಬದಲಾಯಿಸ್ಕೊಂಡಿದ್ದೀರಾ. ಅಂದರೆ ನೀವು ಪಾಸಿಟಿವ್ ಎನರ್ಜಿಯೊಂದಿಗೆ ಕನೆಕ್ಟ್ ಆಗಿದ್ದೀರಾ, ಒಳ್ಳೆಯ ಉದ್ದೇಶಗಳ ಕಡೆ ಕನೆಕ್ಟ್ ಆಗಿದ್ದೀರಾ. ಹಾಗಾಗಿ ಈಗ ಅವರ ಒಂದು ನಕಾರಾತ್ಮಕ ಬಾಣ ಎಷ್ಟೇ ಪ್ರಭಾವವಾಗಿ ನಿಮ್ಮ ಮೇಲೆ ಬೀರಿದರೂ ಕೂಡ ಅದು ನಿಮ್ಮ ಔರಾವನ್ನು ಪುಟಿದು ಹಿಂದೆ ಅವರಿಗೆ ಹೋಗಿ ಮರಳ್ತಾ ಇದೆ. ಅಲ್ಲಿಗೆ ನಿಮಗೆ ಎಷ್ಟು ನೋವು ಕೊಡಬೇಕು, ತೊಂದರೆ ಕೊಡಬೇಕು ಅಂತೇಳಿ ಅವರು ಬಯಸ್ತಾ ಇದ್ದಾರೋ ಅವರೇ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ, ಸಮಸ್ಯೆಗೆ ಸಿಕ್ಕಿ ಹಾಕ್ಕೊಳ್ತಾ ಇದ್ದಾರೆ. ಅಂದರೆ ಮುಂದೆ ಅವರ ಭವಿಷ್ಯವನ್ನು ಈ ರೀತಿ ಕೆಟ್ಟ ಒಂದು ನಕಾರಾತ್ಮಕ ವಿಚಾರಗಳಿಂದ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ, ಅದನ್ನೇ ತುಂಬಿಸ್ಕೊಳ್ತಾ ಇದ್ದಾರೆ. ಅದರಿಂದ ಅವ್ರ ಭವಿಷ್ಯ ಅವ್ರಿಗೆ ಏನು ಕೊಡಬಲ್ಲದು ನೀವೇ ಯೋಚಿಸಿ ಅಲ್ವಾ. ಆ ರೀತಿ ಬರ್ತದೆ. ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ. ಗುರುವಿನ ಶರಣದಲ್ಲಿದ್ದೀರಾ, ಅವರ ಸೇವೆ ಮಾಡಿ, ನಾಮ ಸ್ಮರಣೆ ಮಾಡಿ, ಇನ್ನೂ ದೃಢವಾದ ವಿಶ್ವಾಸದಿಂದ ಏನೇ ಕೆಟ್ಟದ್ದು ಬರಲಿ ಅದು ನಿಮ್ಮ ಪಾದಗಳಿಗೆ, ಏನೇ ಒಳ್ಳೇದು ಬಂದರೂ ನಿಮ್ಮ ಪಾದಗಳಿಗೆ, ನೀವು ನನಗೇನು ಕೊಡಬೇಕು ಅಂತ ಇದ್ದರೂ ಅದು ನಿಮ್ಮ ಮೂಲಕವೇ ಕೊಡಿ ಅನ್ನೋ ರೀತಿಯಲ್ಲಿ ನಿಮ್ಮ ಶರಣಾಗತಿಯ ಭಾವ ನಿಮ್ಮನ್ನು ಈ ಸಮಯದಲ್ಲಿ ರಕ್ಷಿಸ್ತಾ ಇದೆ. ಹಾಗೆ ಇನ್ನೂ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಒಂದು ಹೆಣ್ಣು ನಿಮ್ಮ ಮನೆಗೆ ಬಂದು ಹೋದ ತಕ್ಷಣ ನಿಮ್ಮ ಮನೇಲಿ ಇದ್ದಕ್ಕಿದ್ದ ಹಾಗೆ ಗಲಾಟೆ ಆಗ್ತಾ ಇದೆ. ಅದು ನಿಮ್ಮ ಹತ್ತಿರದ ಸಂಬಂಧದವರೇ ಆಗಿರ್ಬೋದು, ಬರ್ತಾ ಇದ್ದಾರೆ. ಅವರ ಮನಸ್ಸಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಶಾಂತಿ ಇರೋದು ಇಷ್ಟ ಇಲ್ಲ. ನಿಮ್ಮ ಬದುಕು ಸರಳವಾಗೇ ಇದ್ದರೂ ನೆಮ್ಮದಿ ಇದೆ, ಅಲ್ಲಿ ಸಂತೋಷ ಇದೆ. ಅವರು ನಿಮ್ಮ ಮನೆಯಲ್ಲಿರುವ ಸಂತೋಷವನ್ನು ಕಂಡು ಅಸೂಯೆ ಪಡ್ತಾ ಇದ್ದಾರೆ, ದ್ವೇಷ ಪಡ್ತಾ ಇದ್ದಾರೆ. ಹಾಗಾಗಿ ಅವರು ನಕಾರಾತ್ಮಕ ಎನರ್ಜಿಯನ್ನು ತುಂಬಿಕೊಂಡೇ ನಿಮ್ಮ ಮನೆಗೆ ಬರ್ತಾರೆ. ಅವರು ಬಂದು ಹೋದ ತಕ್ಷಣ ಮಕ್ಕಳಲ್ಲಿ ಕಿರಿಕಿರಿ ಆಗೋದು, ಇಲ್ಲ ವಾದ ವಿವಾದ ನಡೆಯೋದು, ಮನೆಯಲ್ಲಿ ಜಗಳ ಆಗೋದು, ಅಶಾಂತಿ ಉಂಟಾಗೋದು, ಈ ರೀತಿ ಆಗ್ತಾ ಇದೆ. ಇದು ನಿಮಗೆ ಕಳವಳ ವ್ಯಕ್ತಪಡಿಸ್ತಾ ಇದೆ. ಹೀಗೆ ಯಾಕೆ ಆಗ್ತಾ ಇದೆ, ಅವರು ಬಂದು ಹೋದ್ಮೇಲೆ ಈ ರೀತಿ ಆಗ್ತಾ ಇದೆ ಅಂತೇಳಿ ನೀವು ಗುರುತಿಸ್ತಾ ಇದ್ದೀರಾ ಅಂದರೆ ಇದು ಬಾಬಾರವರು ನಿಮಗೆ ಒಂದು ಸಮರ್ಥತೆಯನ್ನು ಕೊಟ್ಟಿದ್ದಾರೆ ಗುರುತಿಸುವಂಥದ್ದನ್ನು. ಯಾಕಂದರೆ ಅವರ ಶರಣದಲ್ಲಿದ್ದೀರಾ, ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀರಾ, ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ಕನೆಕ್ಟ್ ಆಗಿದ್ದೀರಾ. ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯ ಮೌಲ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನೇ ಮಾಡಲಿಕ್ಕೆ ಹಂಬಲಿಸ್ತಾ ಇದ್ದೀರಾ. ಇದು ನಿಮ್ಮ ಔರಾವನ್ನು ತುಂಬ ಪವಿತ್ರಗೊಳಿಸಿದೆ. ನಿಮ್ಮ ಸುತ್ತ ಇರುವ ಒಂದು ಪ್ರಭಾಮಂಡಲ ಈ ಸಮಯದಲ್ಲಿ ಜಾಗೃತವಾಗಿದೆ. ದೈವ ರಕ್ಷಣೆ ಇದೆ ನಿಮಗೆ. ಹಾಗಾಗಿ ಅದು ಬೇಗನೆ ಗೊತ್ತಾಗ್ತಾ ಇದೆ. ಅದು ಗೊತ್ತಾದ ಮೇಲೆ ನೀವಲ್ಲಿ ಏನಾದರೂ ಒಂದು ಚೇಂಜಸನ್ನು ತಂದ್ಕೊಳ್ಬೇಕು. ಅಂದರೆ ಕಾಯಿಲೆ ಏನು ಅಂತ ಹೇಳಿ ಗೊತ್ತಾಗಲಿಲ್ಲ ಅಂದರೆ ಅದಕ್ಕೆ ಔಷಧಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದರೆ ಈಗ ನಿಮಗೆ ಕಾಯಿಲೆ ಏನು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾಕಂದರೆ ಅವ್ರು ಬಂದು ಹೋದದ್ದನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಅದು ಅವ್ರು ಬಂದು ಹೋದ್ಮೇಲೆ ಆ ರೀತಿ ನಡೀತಾ ಇದೆ. ಇದು ನಿಮಗೆ ಸೂಚನೆ ಕೊಡ್ತಾ ಇದೆ ಅವರು ನಿಮ್ಮ ಮೇಲೆ ನಕಾರಾತ್ಮಕ ಹಾವಿಯನ್ನು ಉಂಟು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ನೀವು ಮೊದಲೇ ಇಲ್ಲಿ ಒಂದು ಪ್ರಿಪರೇಷನ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ನಾನು ಹಿಂದೆ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಟ್ಯಾರೋ ರೀಡಿಂಗ್ ಅಂತ ಹೇಳ್ತೀವಿ. ಇದನ್ನು ಪರ್ಸನಲ್ ಕೌನ್ಸಿಲಿಂಗ್ ಆಗಿ ತೊಗೊಂಡಾಗ, ರೀಡಿಂಗ್ ಆಗಿ ತೊಗೊಂಡಾಗ ಕೆಲವು ಪರಿಹಾರಗಳನ್ನು ವಾಸ್ತು ಪ್ರಕಾರ ಆಗಿರ್ಬೋದು, ಕೆಲವೊಂದು ಜಗಳಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪರಿವರ್ತನೆ ತೊಗೊಳಕ್ಕಾಗಿರ್ಬೋದು, ಇನ್ಯಾವುದೇ ರೀತಿ ಕೆಲಸ, ಇನ್ಯಾವುದೇ ರೀತಿ ಒಂದು ಒಳಿತನ್ನು ಕಾಣಬೇಕಾದ್ರೆ ಕೆಲವೊಂದು ಪರಿಹಾರಗಳನ್ನು ಕೊಡ್ತಾರೆ. ನಾನು ಇಲ್ಲೇ ಕೊಡ್ತೀನಿ ಅವುಗಳನ್ನು. ನಿಮ್ಮ ಮನೆಯ ಟಿ ವಿ ಹಾಲಲ್ಲಿ ನಾನು ಯಾವಾಗಲೂ ಹೇಳಿದ್ದೀನಿ, ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಇಟ್ಬಿಡಬೇಕು. ಅವರು ಬಂದು ಹೋದ ತಕ್ಷಣವೇ ಅವ್ರ ಹಿಂದೆಯೇ ಆ ಉಪ್ಪಿನ ಬೌಲನ್ನು ನೀವು ಕೈಯಲ್ಲಿ ತಗೊಂಡು ಅವರು ಏನು ಈಗ ಬಂದು ಹೋದ್ರಲ್ಲ ಅವರ ನೆಗೆಟಿವ್ ಎನರ್ಜಿ ಈ ಮನೆಯಲ್ಲಿದೆ, ಅದನ್ನು ಸಂಪೂರ್ಣವಾಗಿ ಹೀಲ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಆ ಉಪ್ಪು ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆ ಉಪ್ಪನ್ನು ತಗೊಂಡೋಗಿ ಹೊರಗಡೆ ಚೆಲ್ಬಿಡಬೇಕು. ಇಲ್ಲ ನಿಮ್ಮ ಮನೆಯ ಸಿಂಕಿಗೆ ಹಾಕಿ ನೀರು ಹಾಕಿಬಿಡಿ. ನಂತರ ಮತ್ತೆ ಆ ಬೌಲನ್ನು ಚೆನ್ನಾಗಿ ತೊಳೆದು ಒರೆಸಿ ಮತ್ತೆ ಉಪ್ಪನ್ನು ತುಂಬಿಸಿ ಇಟ್ಬಿಡಿ. ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅವ್ರು ಬಂದು ಹೋದ ನಂತರ ನಿಮ್ಮ ಮನೆಯಲ್ಲಿ ಗಂಗಾ ಜಲ ಇದೆ ಅಂದರೆ ಅದನ್ನು ಸ್ವಲ್ಪ ನೀರಿನ ಜೊತೆ ಮಿಕ್ಸ್ ಮಾಡಿಕೊಂಡು ಈಗ ಬಂದು ಹೋದ್ರಲ್ಲ ಅವರ ನೆಗೆಟಿವ್ ಎನರ್ಜಿ ಅವ್ರ ಜೊತೆಗೆ ಹಿಂತಿರುಗಿ ಹೋಗಲಿ ಅನ್ನೋ ರೀತಿಯಲ್ಲಿ ಒಂದು ಅವ್ರು ಓಡಾಡಿದ ಜಾಗ ಎಲ್ಲಿವರೆಗೂ ಬಂದಿರ್ತಾರಲ್ಲ ಮನೇಲಿ ಅಷ್ಟು ದೂರದವರೆಗೂ ಆ ಒಂದು ಗಂಗಾ ಜಲವನ್ನು ಸಿಂಪಡಿಸಿ ಒಂದು ಬಟ್ಟೆಯಿಂದ ಒರೆಸ್ಬಿಡಿ. ಖಂಡಿತ ಮನುಷ್ಯನ ಕಣ್ಣಿಗೆ ಕಲ್ಲೇ ಸಿಡಿಯತ್ತಂತೆ. ಅರ್ಥ ಮಾಡ್ಕೊಳ್ಳಿ. ಕೆಟ್ಟ ದೃಷ್ಟಿ ಇಟ್ಕೊಂಡು ನಿಮ್ಮ ಮನೆಗೆ ನಿಮ್ಮನ್ನು ನಾಶ ಮಾಡಬೇಕು ಅಂತೇಳಿ ಬರ್ತಾ ಇದ್ದಾರೆ ಅಂದರೆ ಖಂಡಿತ ಅದರಿಂದ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಗಲಾಟೆ ಆಗೋದು, ಜಗಳ ಆಗೋದು, ಬೆಳಗಿಂದ ಶಾಂತವಾಗಿರುತ್ತೆ ಮನೆ. ಅವ್ರು ಬಂದು ಹೋದ ತಕ್ಷಣವೇ ಕಿರಿಕಿರಿ, ಅಸಮಾಧಾನ, ಏನೋ ಒಂದು ರೀತಿಯ ಕೊರಗು, ಚಿಂತೆ ಕಾಡಲಿಕ್ಕೆ ಶುರುವಾಗುತ್ತೆ. ಈ ರೀತಿ ಅಲ್ಲ, ಅನುಭವ ಸೂಚನೆ ಕೊಡ್ತಾ ಇದ್ದಾವೆ ಅವರು ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆ ಇಟ್ಕೊಂಡು ನಿಮ್ಮ ಮನೆಯೊಳಗೆ ಬಂದಿದ್ರು ಅಂತೇಳಿ. ಹಾಗಾಗಿ ಈ ರೀತಿ ಮಾಡಿ. ಇಲ್ಲ ಅಂದರೆ
ಕೈಯಲ್ಲಿ ಸ್ವಲ್ಪ ಸಾಸಿವೆನೂ ಇಟ್ಕೊಂಡು, ಕಪ್ಪು ಸಾಸಿವೆ ಇಲ್ಲ ಹಳದಿ ಸಾಸಿವೆ ಬೆರೆಸಿ ಇಟ್ಕೊಂಡು ಅದನ್ನು ಕೂಡ ಬೇಗನೆ ಅವ್ರು ಬಂದು ಹೋದ ತಕ್ಷಣ ಮನೆಗೆ ಸುಳಿದು ಎಲ್ಲ ಕೋಣೆಗಳಿಗೂ ಅದನ್ನು ತೊಗೊಂಡೋಗಿ ಕೈಯಲ್ಲೇ ಕೈ ಮುಚ್ಚಿ ಹಿಡ್ಕೊಳ್ಬೇಕು. ಎಲ್ಲ ಕೋಣೆಗೂ ತಗೊಂಡೋಗಿ ಅದನ್ನು ಹೊರಗಡೆ ಎಸ್ತು ಹಿಂತಿರುಗಿ ನೋಡ್ದೇ ಒಳಗಡೆ ಬಂದು ಕೈ ಕಾಲು ಮುಖ ತೊಳೆದುಕೊಳ್ಳಿ. ಅವರ ನೆಗೆಟಿವ್ ಎನರ್ಜಿ ಏನಿರುತ್ತಲ್ಲ ಅದು ಅವರ ಹಿಂದೆಯೇ ಹೋಗುತ್ತೆ. ಯಾಕಂದರೆ ಆ ವಸ್ತುಗಳಿಗೆ ಅಂಥ ಒಂದು ಹೀಲಿಂಗ್ ಶಕ್ತಿ ಇರುತ್ತೆ. ಹಾಗಾಗಿ ಆ ವಸ್ತುಗಳ ಮೂಲಕ ನೀವು ಅವರ ಒಂದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ಕೊಳ್ಬೋದು. ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮನೆಯಲ್ಲೇ ಇರುವ ಒಂದು ಹೆಣ್ಣು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ, ನಿಮ್ಮನ್ನು ಕಂಡ್ರೆ ತುಂಬ ದ್ವೇಷ ಅವರಿಗೆ, ಹಾಗೆ ನಿಮ್ಮನ್ನು ಮನೆಯಿಂದ ಹೊರಗೆ ಓಡಿಸ್ಬೇಕು ಅಂತ ಪದೇ ಪದೇ ಯೋಚಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ನೀವು ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರೂ ಅದರಲ್ಲಿ ಅವ್ರಿಗೆ ತೃಪ್ತಿ ಇಲ್ಲ, ಅದರಲ್ಲಿ ತಪ್ಪು ಹುಡುಕೋದನ್ನೇ ಮಾಡ್ತಾ ಇದ್ದಾರೆ. 5-6 ವರ್ಷಗಳಿಂದ ಈ ಸಮಸ್ಯೆಯಲ್ಲಿ ನೀವಿದ್ದೀರಾ. ಇದರಿಂದ ತುಂಬ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ. ಈ ಕಡೆ ಹೋಗ್ಲಿಕ್ಕೂ ಆಗಲ್ಲ, ಈ ಕಡೆ ಮನೇಲಿ ಇರಲಿಕ್ಕೂ ಆಗ್ತಿಲ್ಲ. ಆ ರೀತಿ ತುಂಬ ಹಿಂಸೆ ಆಗ್ತಾಯಿದೆ, ನರಳಾಡ್ತಾ ಇದ್ದೀರಾ. ಇದು ಕರ್ಮವನ್ನು ಸೂಚಿಸ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ಇದು ಒಂದು ಪಾಠವನ್ನು ನಿಮಗೆ ಕಲಿಸುತ್ತೆ. ಅದ್ರ ಜೊತೆಗೆ ಅವ್ರು ಏನು ಕೊಡ್ತಾ ಇದ್ದಾರಲ್ಲ ಅದು ಅವರಿಗೆ ಆದಷ್ಟು ಬೇಗನೆ ಮರಳಿ ಸಿಗುತ್ತೆ. ನೀವು ಬಾಬಾರವರ ನಾಮಸ್ಮರಣೆ ಮಾಡ್ತಾ ಇದ್ದೀರಾ, ಖಂಡಿತ ಬಾಬಾ ನಿಮಗೆ ನ್ಯಾಯ ದೊರಕಿಸಿ ಕೊಡ್ತಾರೆ 3 ತಿಂಗಳ ಒಳಗೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅದು ಅವರೇ ತೀರ್ಮಾನ ಮಾಡ್ತಾರೆ. ನಿಮ್ಮ ಒಂದು ಪ್ರಾರ್ಥನೆಗೆ ಅನುಗುಣವಾಗಿ, ಸಂಕಲ್ಪಕ್ಕೆ ಅನುಗುಣವಾಗಿ ಖಂಡಿತ ನಿಮಗೆ ಇಲ್ಲಿ ಪರಿಹಾರ ಸಿಗುತ್ತೆ. ನಿಶ್ಚಿಂತೆಯಿಂದ ಬಾಬಾರವರ ಪಾದಗಳಿಗೆ ಸಮರ್ಪಣೆಯಾಗಿ ಇನ್ನೂ ದೃಢವಾದ ಮನಸ್ಥಿತಿಯೊಂದಿಗೆ ಆ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸ್ತಾ ಹೋಗಿ. ಕುಗ್ಗಬೇಡಿ, ದುರ್ಬಲತೆಗೆ ಜಾರಬೇಡಿ, ಹಾಗೆ ನಾನೇನು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಪರಿತಪಿಸ್ಬೇಡಿ. ಖಂಡಿತ ಈ ಸಮಯ ಹಾಗೆ ಉಳಿಯೋದಿಲ್ಲ. ಖಂಡಿತ ನಿಮ್ಮ ಸಮಯ ಒಳ್ಳೆಯ ರೀತಿಯಲ್ಲಿ ಬದಲಾಗತ್ತೆ ಅನ್ನೋ ರೀತಿಯಲ್ಲೇ ಇಲ್ಲಿ ಮೆಸೇಜ್ ಬರ್ತಾಯಿದೆ. ನಿಮ್ಮ ಪ್ರಾರ್ಥನೆಗೆ, ನಿಮ್ಮ ನಂಬಿಕೆಗೆ, ಈಗಿನ ಎನರ್ಜಿಗೆ ಅನುಗುಣವಾಗಿ. ಕೆಲವರ ಎನರ್ಜಿಯ ಪ್ರಕಾರ ನೀವು ಅಂದ್ಕೊಂಡು ಕೆಲಸ ಆಗ್ತಾ ಇಲ್ಲ, ಅಡೆತಡೆ ಉಂಟಾಗ್ತಾ ಇದೆ. ಏನಪ್ಪ ಎಲ್ಲ ಸರಿಯಾಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೆ, ಆದರೆ ಯಾಕೆ ಈ ರೀತಿ ಆಗ್ತಾ ಇದೆ, ನನಗೆ ಯಾಕೆ ಈ ರೀತಿ ಕಷ್ಟ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ. ಇದು ಕೂಡ ಯಾವುದೋ ಒಂದು ದುಷ್ಟಶಕ್ತಿಯ ಪ್ರಯೋಗದ ಒಂದು ಪ್ರಭಾವ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಂಥ ಒಂದು ಕೆಲವು ಸೂಚನೆಗಳು ಸಿಗ್ತಾ ಇದ್ದಾವೆ ಅಂದರೆ ಖಂಡಿತವಾಗಿಯೂ ನೀವು ದೃಢ ವಿಶ್ವಾಸದಿಂದ ಇರಲೇಬೇಕು. ಈ ಸಮಯದಲ್ಲಿ ಕೆಲಸ ಕಾರ್ಯ ತುಂಬ ಚೆನ್ನಾಗಿ ನಡೀತಾ ಇತ್ತು, ಹಿಂದೆ ದುಡ್ಡು ಕಾಸಿಗೂ ಏನೂ ತೊಂದರೆ ಇರಲಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಕೆಲಸ ಅಡ್ಡಿ ಆತಂಕಗಳನ್ನು ಕೊಡ್ತಾ ಇದೆ. ಅಂದರೆ ಕೆಲಸನೇ ನಡೀತಾ ಇಲ್ಲ, ಯಾರೂ ನಿಮಗೆ ಆರ್ಡರ್ ಕೊಡ್ತಾ ಇಲ್ಲ, ಹಾಗೆ ಯಾರೂ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದರಿಂದ ಆರ್ಥಿಕ ಸ್ಥಿತಿ ತುಂಬಾ ಕುಗ್ಗಿದೆ, ಬೇಜಾರಾಗ್ತಿದೆ. ಯಾವುದೇ ರೀತಿ ನೀವು ಸರಿ ಮಾಡ್ಕೊಳ್ಬೇಕು ಅಂತೇಳಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ದೇವರ ಸೇವೆ ಮಾಡ್ತಾ ಇದ್ದೀರಾ, ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀರಾ, ಆದರೂ ಕೂಡ ಇಲ್ಲಿ ನಿಮಗೆ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಅಂದರೆ ಅವರ ಒಂದು ನಕಾರಾತ್ಮಕ ಪ್ರಭಾವ, ಅವರು ಏನು ಮಾಟ ಮಂತ್ರ ಏನು ಮಾಡಿದಾರಲ್ಲ ಅದರ ಪ್ರಭಾವ ನಿಮ್ಮ ಮೇಲೆ ತುಂಬಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮಲ್ಲಿ ಶಿವ ಮತ್ತು ಶಕ್ತಿಯ, ಪಾರ್ವತಿ ಶಕ್ತಿಯ ಎರಡೂ ಒಂದು ಗುಣಗಳು ಅಳವಡಿಸಿದ್ದಾರೆ ಬಾಬಾ. ಅಂದರೆ ನೀವು ಅವರ ಶರಣದಲ್ಲಿ ಹೋದ್ಮೇಲೆ ಯಾವುದೇ ಒಂದು ದೈವಾರಾಧನೆ ನೀವು ಈ ಸಮಯದಲ್ಲಿ ಮಾಡ್ತಾ ಇದ್ದೀರಿ ಅಂದರೆ ಈ ರೀತಿ ಅವರು ನಿಮಗೆ ಒಂದು ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ಕೊಟ್ಟಿದ್ದಾರೆ. ಈ ಸಮಯ ಅವರು ನಿಮಗೆ ಕೆಟ್ಟದ್ದು ಮಾಡಿದ್ದಾರೆ ಅಂದರೆ ಅದರ ನಕಾರಾತ್ಮಕ ಪ್ರಭಾವ ಈಗಾಗಲೇ ನಿಮ್ಮ ಮೇಲೆ ಬಿದ್ದುಬಿಟ್ಟಿದೆ. ಅಂದರೆ ನೀವು ನಕಾರಾತ್ಮಕವಾಗಿ ಯೋಚಿಸ್ತಾ ಇದ್ದಾಗಿರ್ಬೋದು, ಇಲ್ಲ ದುರ್ಬಲತೆಗೆ ಜಾರಿ, ಖಿನ್ನತೆಗೆ ಜಾರಿ, ಮನಸ್ಸನ್ನು ಕುಗ್ಗಿಸ್ಕೊಂಡು ಅಂಥ ವಿಚಾರಗಳ ಕಡೆ ಗಮನ ಕೊಟ್ಟಾಗ ಆ ಎನರ್ಜಿ ನಿಮ್ಮನ್ನು ಬಂದು ತಲುಪಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಸೂಕ್ಷ್ಮವಾಗಿ ಅವರು ಕೆಲವೊಂದು ವಸ್ತುಗಳನ್ನು ನಿಮ್ಮ ಸುತ್ತಮುತ್ತ ತಂದು ಹಾಕಿರ್ಬೋದು, ಇಲ್ಲ ಅಂದರೆ ನಿಮ್ಮಿಂದ ಸೂಕ್ಷ್ಮವಾದ ಕೆಲವೊಂದು ವಸ್ತುಗಳನ್ನು ತಗೊಂಡು ಹೋಗಿ ಮಾಡಿರ್ಬೋದು. ಹಾಗಾಗಿ ಇದರ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ದೈವ ಬಲ, ಗುರುಬಲ ಇರೋದ್ರಿಂದಲೇ, ನಿಮ್ಮ ಪೂರ್ವಜರ ಬಲ ಇರೋದ್ರಿಂದಲೇ, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದ್ರಿಂದಲೇ ಇಲ್ಲಿ ಶಿವ ಮತ್ತು ಶಕ್ತಿಯ ಆಶೀರ್ವಾದ ನಿಮ್ಮ ಮೇಲೆ ಈಗ ಒಂದಾಗಿದೆ. ಒಳಗಡೆ ಎಲ್ಲೋ ಒಂದು ರೀತಿಯಲ್ಲಿ ಕುಗ್ತಾ ಇದ್ದೀನಿ ಅಂದರೂ ಕೂಡ ಧೈರ್ಯವಾಗಿ ಆ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀರಾ. ನಾನು ಏನಾದರೂ ಮಾಡಲೇಬೇಕು, ಸರಿಪಡಿಸ್ಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ತಾ ಇದ್ದೀರಾ. ಧೈರ್ಯವಾಗಿ ಕೆಲವರ ಹತ್ರ ಮಾತಾಡ್ತಾ ಇದ್ದೀರಾ. ಹಾಗೆ ಆ ಒಂದು ಪರಿಸ್ಥಿತಿಗಳನ್ನು ಸುಧಾರಿಸ್ಕೊಳ್ಳಲು ಬಹಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಖಂಡಿತವಾಗಿ ಇನ್ನು ಕೆಲವು ದಿನಗಳಲ್ಲಿ, 21 ದಿನಗಳಲ್ಲಿ ನಿಮ್ಮ ಈ ಮಾಟ ಮಂತ್ರದ ಒಂದು ಸಮಸ್ಯೆಗೆ ಪರಿಹಾರ ಖಂಡಿತವಾಗಿ ಸಿಗುತ್ತೆ. ಅವರು ಏನು ಪ್ರಭಾವ ಬೀರಿದಾರಲ್ಲ ಅದರ ಸ್ಪಷ್ಟತೆ ನಿಮಗೆ ಗೊತ್ತಾಗುತ್ತೆ. ಕೆಲವೊಂದು ವಸ್ತುಗಳು ನಿಮ್ಮ ಸುತ್ತಮುತ್ತ ನಿಮಗೆ ಸಿಗ್ಬೋದು. ಅವುಗಳನ್ನು ಸಿಕ್ಕಾಗ ನೀವು ಸುಟ್ಟು ಹಾಕಿಬಿಡಿ. ಹಾಗೆ ಒಂದು ತುಂಬ ಹಣ್ಣಾಗಿರುವ ಲಿಂಬೆಹಣ್ಣನ್ನು ತಗೊಂಡು, ನಾಳೆ ಹುಣ್ಣಿಮೆ ಇದೆ, ಆ ಸಮಯದಲ್ಲಿ ಅದಕ್ಕೆ 4 ಲವಂಗಗಳನ್ನು ಚುಚ್ಚಿ ಅದನ್ನು ಬೆಳಗ್ಗೆ ಮನೆಯ ಬಾಗಿಲಿಗೆ ಕಟ್ಬಿಡಿ. ಸಂಜೆ ಗ್ರಹಣ ಮುಗಿದ ನಂತರ ರಾತ್ರಿ ಮಲಗೋದಕ್ಕಿಂತ ಮೊದಲು ಆ ಲಿಂಬೆಹಣ್ಣನ್ನು ತೆಗೆದು ಎಲ್ಲ ನೆಗೆಟಿವ್ ಎನರ್ಜಿ, ಯಾರು ಏನು ಕೆಟ್ಟ ಪ್ರಭಾವ ಬೀರಿದಾರೋ ಅದೆಲ್ಲವೂ ದೂರವಾಗಲಿ ಅಂತೇಳಿ ಅದನ್ನು ಸುಳಿದು ಮನೆಯಿಂದ ಹೊರಗಡೆ ಹಾಕಿಬಿಡಿ. 3 ಹಾದಿ ಕೂಡದಲ್ಲೂ ಹಾಕಿಬಂದು ಯಾರೋ ತುಳಿದೇ ಇರೋ ಜಾಗದಲ್ಲಿ ಒಂದು ಸೈಡಿಗೆ ಹಾಕಿಬಿಡಿ. ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಕೈಕಾಲು ಮುಖ ತೊಳೆದು ಆರಾಮಾಗಿ ಬಂದು ದೇವರಿಗೆ ಕೈ ಮುಗಿದು ಆರಾಮಾಗಿ ಮಲಗಿ. ಈ ರೀತಿ ಮಾಡಿ ನಿಮ್ಮ ಮೇಲೆ ಏನು ಕೆಟ್ಟ ಪ್ರಭಾವ ಬೀರಿದಾರಲ್ಲ
ಆ ಹುಣ್ಣಿಮೆ ಮತ್ತು ಗ್ರಹಣ ಎರಡೂ ಇಲ್ಲಿ ಸೇರಿಕೊಂಡಿರೋದ್ರಿಂದ ಆ ಒಂದು ನಿಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ ಇಲ್ಲಿ ಗುರುವು ಆ ಸಾಧನದ ಮೂಲಕ ಅವರ ಒಂದು ಪ್ರಭಾವ ಅವರಿಗೆ ಹಿಂತಿರುಗುವ ಹಾಗೆ ಆಶೀರ್ವಾದದ ಒಂದು ಪರಿಹಾರವನ್ನು ನೀಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಅಂದರೆ ಈ ಸಮಯದಲ್ಲಿ ಕೆಲವರ ಎನರ್ಜಿ ಇದಕ್ಕೆ ಒಂದು ಭಯ ಇದೆ, ಆತಂಕ ಇದೆ, ಏನಾಗ್ಬಿಡುತ್ತೆ ಏನೋ, ನಾಳೆ ಹುಣ್ಣಿಮೆ ಇದೆ, ಗ್ರಹಣ ಕೂಡ ಇದೆ, ಯಾರಾದರೂ ಏನಾದರೂ ಮಾಟ ಮಂತ್ರ ಮಾಡಿದ ಪ್ರಭಾವ ಹೆಚ್ಚಾಗಿರ್ಬೋದಾ, ಇಲ್ಲ ಹೆಚ್ಚಾಗ್ತಾ ಇರೋದ್ರಿಂದ ಇದ್ದಕ್ಕಿದ್ದ ಹಾಗೆ ಎಲ್ಲ ಶಾಂತವಾಗಿತ್ತು ಅಂದ್ಕೊಂಡಿದ್ದೆ, ಆದರೆ ಈಗ ಯಾಕೆ ಈ ಜಗಳ, ಈ ಸಮಸ್ಯೆಗಳು, ಮನಸ್ಸಿಗೆ ಏನೋ ರೀತಿ ಮಾನಸಿಕ ಖಿನ್ನತೆ ಉಂಟಾಗ್ತದೆ, ಇದ್ದಕ್ಕಿದ್ದ ಹಾಗೆ ಬೇಜಾರಾಗಿದೆ, ನಿಮಗೆ ಸಂತೋಷವಾಗೇ ಇದ್ದರೆ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಮೌನಕ್ಕೆ ನೀವು ಜಾರಿದ್ದೀರಾ, ಮುಂದಿನ ಭವಿಷ್ಯದ ಕುರಿತು ಯೋಚಿಸ್ತಾ ಇದ್ದೀರಾ, ಮಕ್ಕಳ ಬಗ್ಗೆ ಯೋಚಿಸ್ತಾ ಇದ್ದೀರಾ, ಈ ರೀತಿ ಖಿನ್ನತೆಯೇ ನಿಮಗೆ ತುಂಬ ಆವರಿಸಿದೆ. ಈ ಸಂದರ್ಭದಲ್ಲಿ ಈಗ ಒಂದು 2-3 ದಿನಗಳಲ್ಲಿ ನಿಮಗೆ ಈ ರೀತಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಆ ಗುರುವಿನ ಆಶೀರ್ವಾದ ಬೆಂಬಲ ಹೆಚ್ಚಾಗಿದೆ. ಅವರ ಧ್ಯಾನ ಮಾಡಿ, ನಾಮಸ್ಮರಣೆ ಮಾಡಿ, ಸಕಾರಾತ್ಮಕವಾಗಿ ಯೋಚಿಸಿ, ಆದಷ್ಟು ಕೆಲವು ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ನೀವು ಆ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ, ನಿಮ್ಮ ಮನೆಯಲ್ಲಿ ಒಂದು ದೀಪಾರಾಧನೆ ಮಾಡೋದ್ರಿಂದ, ತುಪ್ಪದ ದೀಪ ಬೆಳಗೋದ್ರಿಂದ, ಈ ರೀತಿ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯ ಒಂದು ವಾಸ್ತು ಸುರಕ್ಷಿತವಾಗ್ತಾ ಹೋಗುತ್ತೆ. ಅಂದರೆ ಅದನ್ನು ನೀವು ಕ್ಲೈನ್ಸ್ ಮಾಡ್ತೀರಾ. ಕ್ಲೈನ್ಸ್ ಮಾಡಲೇಬೇಕು. ನಿಮ್ಮನ್ನಷ್ಟೇ ನೀವು ಟಾಕ್ಸಿಕ್ ಎನರ್ಜಿಯಿಂದ ಕ್ಲೈನ್ಸ್ ಮಾಡ್ಕೊಳ್ಳೋದಲ್ಲ, ಮನೆಯನ್ನು ಕೂಡ ಆವಾಗವಾಗ ಕ್ಲೈನ್ಸ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಎಷ್ಟೋ ನೆಗೆಟಿವ್ ಎನರ್ಜಿಯನ್ನು ತುಂಬಿದ ಜನರು ನಿಮ್ಮ ಮನೆಯನ್ನು ಕೆಲವೊಂದು ಸಾರಿ ಪ್ರವೇಶ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ರೀತಿ ನೆಗೆಟಿವ್ ಎನರ್ಜಿ ಬಂದು ಹೋದ ತಕ್ಷಣವೇ ನಿಮ್ಮ ಮೇಲೆ ಅದು ಹಾನಿ ಉಂಟು ಮಾಡ್ತಾ ಇರುತ್ತೆ. ಅದರ ಪ್ರಭಾವವನ್ನು ಅಲ್ಲಿ ನೆಲೆಗೊಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ. ಅದಕ್ಕೆ ನೀವು ಸ್ಪಂದಿಸ್ತೆ, ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡು ದೇವರ ದೀಪ ಬೆಳಗಿಸೋದಾಗಿರ್ಬೋದು, ಹಾಗೆ ಒಂದು ಭಜನೆ, ಒಂದು ನಾಮಸ್ಮರಣೆ ಮಾಡೋದ್ರಿಂದ ಆ ನೆಗೆಟಿವ್ ಎನರ್ಜಿ ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಮೇಲೆ ಹಾವಿ ಉಂಟು ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮಲ್ಲೇ ಕೆಲವು ಪರಿಹಾರಗಳನ್ನು ಭಗವಂತ ಮಾಡಿ ಅನ್ನೋ ರೀತಿಯಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಮೇಲೆ ಆ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಹಾವಿ ಮಾಡೋದಿಲ್ಲ. ಕೆಲವರ ಎನರ್ಜಿಯ ಪ್ರಕಾರ ಈಗಾಗಲೇ ಇಂತಹ ಪರಿಹಾರಗಳಿಂದ ನಿಮ್ಮ ಮನೆಯನ್ನು ನೀವು ಸುರಕ್ಷಿತಗೊಳಿಸ್ತಾ ಇದ್ದರೆ, ಎಷ್ಟು ಅಂದರೆ ಹಿಂದೆ 100% ಇದ್ದ ವಿಚಾರಗಳು ಈಗ ಕಡಿಮೆ ಒಂದು 25%ಗೆ ಬಂದು ಇಳಿದಿದ್ದಾವೆ. ಆದರೆ ಇದೇ ರೀತಿ ನಿಮ್ಮ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನಗಳು ನಿಮ್ಮನ್ನು ಸುರಕ್ಷಿತಗೊಳಿಸ್ತಾ ಹೋಗುತ್ತೆ, ಹೀಲ್ ಮಾಡ್ಕೊಳ್ತಾ ಹೋಗಿ. ಆಗಾಗ ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ದಿನಗಳಲ್ಲಿ ಈ ರೀತಿಯಾಗಿ ನಿಮ್ಮನ್ನು ನೀವು ಕೆಲವೊಂದು ವಿಚಾರಗಳಲ್ಲಿ ಪರಿಹಾರ ಮಾಡ್ಕೊಳ್ತಾ, ಹೀಲ್ ಮಾಡ್ಕೊಳ್ತಾ ಇರೋದ್ರಿಂದ ಖಂಡಿತ ಅದರಿಂದ ನಿಮಗೆ ತುಂಬ ರಿಲೀಫ್ ಸಿಕ್ಕಿದೆ. ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಹೆಣ್ಣು ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ ಅಂತ ಹೇಳಿ ಯಾವ ರೀತಿ ಒಂದು ರೀಡಿಂಗ್ ಬಂತು, ಅದೇ ರೀತಿ ನೀವು ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವು ಒಂದು ಸಂಬಂಧದ ಮಧ್ಯ ಹೋಗಿದ್ದೀರಾ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಬರ್ತಾ ಇದೆ. ಆ ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ರಿ, ಅದರಿಂದ ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸಿ ಹಿಂದೆ ಬಂದಿದ್ದೀರಾ. ಆದರೆ ಇನ್ನೂ ಕೆಲವರು ನೀವು ಆ 3ನೇ ವ್ಯಕ್ತಿಯಾಗಿ ನೀವೇ ಅವರ ಜೀವನದಲ್ಲಿ ಪ್ರವೇಶ ಮಾಡಿದ್ದೀರಾ. ಇದರಿಂದ ಅವರೆಲ್ಲೋ ಒಂದು ರೀತಿಯಲ್ಲಿ ಕಡೆಗಣಿಸ್ದಾಗಿರ್ಬೋದು, ನಿಮಗೆ ಅವರ ಸಮಯವನ್ನು ಕೊಡದೇ ಇರೋದಾಗಿರ್ಬೋದು, ಮಾಡಿದಾಗ ನಿಮ್ಮ ಮನಸ್ಸಿಗೆ ಖಿನ್ನತೆ ಆವರಿಸ್ಬಿಡುತ್ತೆ. ನೀವು ಬಾಬಾರವರನ್ನು ಆರಾಧನೆ ಮಾಡ್ತೀರಾ, ಬಾಬಾರವರನ್ನು ನಂಬಿದ್ದೀರಾ, ಆದರೂ ಸರಿಯಾದ ತೀರ್ಮಾನವನ್ನು ನಿಮ್ಮಿಂದ ತಗೊಳ್ಳೋಕ್ಕಾಗಲಿಲ್ಲ. ನೀವು ಮತ್ತೆ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನು ನೀವು ತಪ್ಪಾದ ನಿರ್ಧಾರದೊಂದಿಗೆ ತೆಗೆದುಕೊಂಡು ಮುಂದುವರಿತಾ ಇದ್ದಾರೆ. ಇದರಿಂದ ಅಲ್ಲಿ ನಿಮಗೆ ಪಾಠ ಸಿಗಲೇಬೇಕು, ನೋವು ಸಿಗಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ನಿಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಹಿಂದೆ ಸರಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನ ಸುರಕ್ಷಿತವಾಗಿಯೂ ಇರುತ್ತೆ. ಹಾಗೆ ಮುಂದಿನ ಒಂದು ಒಳ್ಳೆಯ ರೀತಿಯ ಭವಿಷ್ಯವನ್ನು ಅದು ಸೂಚಿಸ್ತಾ ಇದೆ. ಅದರ ಆಧಾರದ ಮೇಲೆ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಬರ್ತದೆ. ಹಾಗಾಗಿ 3ನೇ ವ್ಯಕ್ತಿಯ ಅಂದರೆ 2 ಗಂಡ ಹೆಂಡತಿಯ ಮಧ್ಯೆ ಆಗಿರ್ಬೋದು, ಪ್ರೇಮಿಗಳ ಮಧ್ಯೆ ಆಗಿರ್ಬೋದು, ಇಲ್ಲ ತಾಯಿ ಮಕ್ಕಳ ಮಧ್ಯೆ ಆಗಿರ್ಬೋದು, ಕೆಲವರು ಹೋಗಿದ್ದೀರಾ, ಅಲ್ಲಿ ಕೆಟ್ಟದನ್ನು ಬಯಸ್ತಾ ಇದ್ದೀರಾ, ಏನೋ ಒಂದು ನಿಮಗೆ ಅದರಿಂದ ಪ್ರೀತಿ ಬೇಕು ಅಂತೇಳಿ ಬಯಸ್ತಾ ಇದ್ರು, ಇಲ್ಲ ನಿಮ್ಮ ಕೊರಗು ನಿರಾಸೆಗಳನ್ನು ಅವ್ರ ಮೂಲಕ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ರು. ಒಟ್ಟಾರೆಯಾಗಿ ನಿಮ್ಮಿಂದ ಅವರಿಗೆ ತೊಂದರೆ ಆಗಿದೆ ಅಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕೆಲವರಿಗೆ. ಹಾಗಾಗಿ ಅವರು ಕೂಡ ಕಣ್ಣೀರು ಹಾಕ್ತಾ ಇರ್ಬೋದು, ಇಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ಬೋದು. ಅವರ ಪ್ರಾರ್ಥನೆ ಆ ಒಂದು ಕಣ್ಣೀರಿಗೆ ಭಗವಂತ ಉತ್ತರ ಕೊಡಲೇಬೇಕು. ಅದರಿಂದ ಕೆಲವೊಂದು ಸಾರಿ ಪಾಠ ಕಲಿಸುವ ಮೂಲಕ ನಿಮಗೂ ಕೂಡ ಅದಕ್ಕೆ ಕೆಲವು ನೋವುಗಳು ಪ್ರತಿಸ್ಪಂದಿಸ್ತವೆ. ಅವರ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಿದಾಗ ಖಂಡಿತವಾಗಿಯೂ ನಿಮಗೆ ಕೆಲವೊಂದು ಸಾರಿ ಆ ನೋವು ಕಾಡುತ್ತೆ, ಪಶ್ಚಾತ್ತಾಪನೂ ಕಾಡ್ತಾ ಇದೆ. ಆದರೆ ನೀವು ಅದರಲ್ಲಿ ಮುಳುಗಿಬಿಟ್ಟಿದ್ದೀರಾ. ಎದ್ದು ಹೊರಗೆ ಬರೋದು ನಿಮಗೆ ಕಷ್ಟ ಆಗುತ್ತೆ, ಆದರೆ ನೀವು ಬರಲೇಬೇಕು, ಇಲ್ಲಾಂದರೆ ಜೀವನ ಇನ್ನೊಂದು ರೀತಿಯಲ್ಲಿ ತಿರುವು ಪಡ್ಕೊಳ್ಳುತ್ತೆ. ಕೆಲವೊಂದು ಸಾರಿ ಇವು ಕಾರ್ಮಿಕ ಸಂಬಂಧಗಳೇ ಆಗಿರ್ಬೋದು, ಹಿಂದಿನ ಒಂದು ಜನ್ಮದಿಂದ ಇವು ಬಂದಿದ್ರೂ ಕೂಡ ಕೆಲವೊಂದು ಸಾರಿ ಈ ಸಮಯದಲ್ಲಿ ನೀವು ಸರಿಯಾದ ನಿರ್ಧಾರವನ್ನು ತಗೊಳ್ಳೋಕ್ಕೆ ಅಂಥ ಒಂದು ಕ್ಷಮತೆ ಇದೆ, ಬುದ್ಧಿವಂತಿಕೆ ಇದೆ. ಅಂದರೆ ಅಂಥ ಸಂಬಂಧದ ಮಧ್ಯೆ ನಾನು ಹೋದರೆ ಅಲ್ಲಿ ಯಾವ ರೀತಿ ಸ್ಥಿತಿಗತಿಗಳು ಎದುರಾಗ್ತವೆ. ಯಾಕಂದರೆ ನಿಮಗೆ ಕೆಲವೊಂದು ಈ ರೀತಿಯ ದೃಶ್ಯಗಳು ಎಷ್ಟೋ ಸರಿ ಕಾಣಿಸಿರ್ತವೆ, ಅದನ್ನು ನೋಡಿ ಕೂಡ ನೀವು ತಪ್ಪು ಮಾಡ್ತಾ ಇದ್ರೆ, ನಿಮ್ಮನ್ನು ತಿದ್ಕೊಳ್ತಾ ಇಲ್ಲ ಅಂದರೆ ಆ ಕಾರ್ಮಿಕ ಎನರ್ಜಿಯನ್ನು ನೀವು ಮತ್ತೆ ಮುಂದುವರಿಸ್ಕೊಂಡು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಲಿಕ್ಕೆ
ಪ್ರಯತ್ನ ಪಡ್ತಾ ಇದ್ದೀರಿ ಅಂತಲೇ ಅರ್ಥ ಆಗ್ತಾ ಇದೆ. ಇಲ್ಲಿ ನೀವು ಆ ಎನರ್ಜಿಯಿಂದ ಹೊರಗೆ ಬಂದು ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಒಂದು ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ನೀವು ಕಂಡುಕೊಳ್ಳೋದ್ರಿಂದ ನಿಮ್ಮ ಜೀವನಕ್ಕೆ ಮತ್ತೆ ಸೋಲ್ ಎನರ್ಜಿಗಳು ಕನೆಕ್ಟ್ ಆಗ್ತವೆ. ಅಂದರೆ ನಿಮಗೆ ಪ್ರತಿಸ್ಪಂದಿಸುವಂಥವ್ರು ಒಬ್ಬರು ಸಿಕ್ಕೇ ಸಿಗ್ತಾರೆ ನಿಮ್ಮ ಈಗಿನ ಸಂದರ್ಭಕ್ಕೆ ಅನುಗುಣವಾಗಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಮನೆಯಲ್ಲಿ ಇರೋದನ್ನು ಉಪಯೋಗಿಸ್ಕೊಳ್ಳೋದು ಬಿಟ್ಟು ಅದರ ಪ್ರೀತಿಯನ್ನು ಕಾಳಜಿನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ಎನರ್ಜಿಯನ್ನು ಸೋಲ್ ಎನರ್ಜಿಯನ್ನು ಹುಡುಕ್ತಾ ಇದ್ದರೆ ಇದು ತಪ್ಪು ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಏನು ಸಿಕ್ಕಿದೆಯೋ ಅದರ ಮೇಲೆ ನಿಮಗೆ ತೃಪ್ತಿ ಇರಬೇಕು, ಅದೇ ಶಾಶ್ವತ. ಇಲ್ಲದನ್ನು ನೀವು ಹುಡ್ಕೋಕೆ ಹೋದರೆ ಅಲ್ಲಿ ಕೆಲವು ಸಮಸ್ಯೆಗಳು ತನ್ನಿಂದ ತಾನೇ ನಿಮ್ಮನ್ನು ಆವರಿಸ್ತವೆ. ಅದರಿಂದ ಹೊರಗೆ ಬರೋದಕ್ಕೂ ಆಗದೆ ಖಿನ್ನತೆಗೆ ಜಾರಿ ಒತ್ತಡಕ್ಕೆ ಒಳಗಾಗಿ ನಿಮ್ಮನ್ನು ನೀವು ಕಳ್ಕೊಳ್ಳುವ ಸಂದರ್ಭ ಕೂಡ ಬರ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಪತಿಯ ಆರೋಗ್ಯದಲ್ಲಿ, ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತಾ ಇದೆ. ಇದರಿಂದ ನೀವು ತುಂಬ ಖುಷಿಯಾಗಿದ್ದೀರಾ, ಪಾಸಿಟಿವ್ ಆಗಿದ್ದೀರಾ. ಹಾಗೆ ಸಚ್ಚರಿತ್ರೆ ಪಾರಾಯಣ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದರೆ ಖಂಡಿತವಾಗಿ ಅದನ್ನು ಮುಂದುವರಿಸಿ. ಬಾಬಾ ನಿಮ್ಮ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ. ಕೆಲವೊಂದು ಆಸ್ಪತ್ರೆಗೆ ಸಂಬಂಧಪಟ್ಟ ಟ್ರೀಟ್ಮೆಂಟನ್ನು ನೀವು ತಗೊಳ್ಬೇಕಾಗಿದೆ. ಅದರಿಂದ ಸ್ವಲ್ಪ ಆತಂಕ, ಭಯ ಇದೆ. ಆದರೂ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ಧೈರ್ಯ ಇದೆ ನಿಮಗೆ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಸಣ್ಣದಾದ ಚಿಕ್ಕದಾದ ಭಯ ಇದೆ. ಹಾಗಾಗಿ 2 ತುಪ್ಪದ ದೀಪಗಳನ್ನು ಪ್ರತಿದಿನ 5 ದಿನಗಳ ಕಾಲ ಬೆಳಗಿಸಿ ಬಾಬಾರವರ ಧ್ಯಾನ ಮಾಡಿ. ಖಂಡಿತವಾಗಿ ಆ ಭಯ ದೂರವಾಗತ್ತೆ. ನೀವು ಆ ಒಂದು ಆಸ್ಪತ್ರೆಯ ಚಿಕಿತ್ಸೆಗೆ ಪ್ರಿಪೇರ್ ಆಗ್ತೀರಾ. ಅದರ ಅವಶ್ಯಕತೆ ನಿಮಗಿತ್ತು. ಹಾಗಾಗಿ ಬಾಬಾ ಈ ಸಮಯದಲ್ಲಿ ಆ ಚಿಕಿತ್ಸೆಯನ್ನು ನಿಮಗೆ ಕೊಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆ ಬಾಬಾರಲ್ಲಿ ಆ ವಿಚಾರವನ್ನು ಶರಣಾಗಿಸಿ ಅಂತೇಳಿ ಬರ್ತಾಯಿದೆ. ಕೆಲವರ ಎನರ್ಜಿ ಪ್ರಕಾರ ಈ ಹುಣ್ಣಿಮೆಯ ನಂತರ, ಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ಆಗ್ತಾ ಇದೆ. ಧನ ಪ್ರಾಪ್ತಿ ಯೋಗ ಇದೆ. ಹಾಗೆ ಯಾವುದೋ ಒಂದು ಮುಂದಿನ ಒಂದು ಶುಭ ಕಾರ್ಯಕ್ಕೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದರೆ, ಯೋಜನೆ ಮಾಡ್ತಾ ಇದ್ದರೆ, ಅದು ಗೃಹ ಪ್ರವೇಶ ಇರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಇನ್ನು ಯಾವುದೇ ರೀತಿ ಒಂದು ಪವಿತ್ರವಾದ ಕೆಲಸ ಇರ್ಬೋದು, ಆ ಶುಭ ಯೋಗಕ್ಕೆ ಒಂದು ಸಜ್ಜನ್ನು ಮಾಡ್ಕೊಳ್ತಿದ್ರೆ ಖಂಡಿತವಾಗಿ ಇಲ್ಲಿ ಅಮೃತ ಸಿದ್ಧಿ ಯೋಗ ನಿಮಗೆ ಇರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಏನು ಅಂದ್ಕೊಂಡಿದ್ದೀರಲ್ಲ ಆ ವಿಚಾರಗಳು ಯಾವುದೇ ರೀತಿ ಅಡ್ಡಿ ಆತಂಕಗಳು ಸಮಸ್ಯೆಗಳಿಲ್ಲದೆ ಒಳ್ಳೆಯ ರೀತಿಯಲ್ಲಿ ಜರುಗ್ತವೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ಕೆಲವೊಂದು ವಿಚಾರಗಳಲ್ಲಿ ಗುರುವಿನ ಬಲ ಇರೋದ್ರಿಂದ ರಾಜಯೋಗ ಹಾಗೆ ಭಾಗ್ಯವಂತ ಯೋಗ ಕೂಡ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ಇವು ನಿಮ್ಮ ಒಳ್ಳೆಯ ಕರ್ಮಗಳ ಉದ್ದೇಶದಿಂದ ನಿಮಗೆ ನೀವೇ ಪಡೆದುಕೊಂಡಿರುವ ಒಂದು ಯೋಗಗಳಾಗಿವೆ. ಹಾಗಾಗಿ ಇದನ್ನು ಯಾರೂ ಕೂಡ ಕಸ್ಕೊಳ್ಳೋಕೆ ಸಾಧ್ಯನೂ ಇಲ್ಲ. ಯಾರೂ ಕೂಡ ಯಾವುದೇ ರೀತಿ ಅಡ್ಡಿ ಆತಂಕಗಳನ್ನು ಕೂಡ ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ. ಯಾವುದೇ ರೀತಿ ಹಸ್ತಕ್ಷೇಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಏನು ಒಂದು ಭಾಗ್ಯವಂತ ಯೋಗ ಏನು ನಿಮಗೆ ದಕ್ಕಬೇಕಲ್ಲ, ಖಂಡಿತವಾಗಿ ಅದು ನಿಮಗೆ ಸಿಗುತ್ತೆ. ನಿಮ್ಮನ್ನು ಅರಸಿ ಬರ್ತಾ ಇದೆ. ಈ ಸಮಯದ ಎನರ್ಜಿಯ ಪ್ರಕಾರ, ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಕರ್ತವ್ಯಗಳೇನು, ಈ ಸಮಯದಲ್ಲಿ ನಿಮ್ಮ ಜವಾಬ್ದಾರಿಗಳೇನು, ಕೆಲವು ಯೋಗಗಳು ಒದಗಿ ಬರೋದ್ರಿಂದ ನಿಮಗೆ ಜೀವನದಲ್ಲಿ ತುಂಬಾ ಒಳ್ಳೆಯದಾಗೋದ್ರಲ್ಲಿದೆ. ಇಂತಹ ಗೃಹಸ್ಥಿತಿ ಹಾಗೆ ನಿಮ್ಮ ಸ್ಥಿತಿ ಬಲವಾಗ್ತಾ ಇರೋದ್ರಿಂದ, ಒಳ್ಳೆಯದಾಗ್ತಾ ಇರೋದ್ರಿಂದ ನಿಮ್ಮಲ್ಲಿ ಕೊಂಚವೂ ಅಹಂಕಾರ, ನಾನು ನನ್ನಿಂದ ಅನ್ನುವ ಭಾವ ಮೂಡಿಸ್ಕೊಳ್ಬಾರ್ದು. ಇದು ಆ ಗುರುವಿನ, ನಾನು ನಂಬಿದ ಭಗವಂತನ ಆಶೀರ್ವಾದದಿಂದ ನನಗಿದು ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಕೃತಜ್ಞರಾಗಿರಬೇಕು. ಈ ಸಂದರ್ಭದಲ್ಲಿ ಇದೇ ಜವಾಬ್ದಾರಿ, ಇದೇ ಕರ್ತವ್ಯವನ್ನು ನೀವು ನಿಭಾಯಿಸಬೇಕು. ಕೆಲವೊಂದು ವಿಚಾರಗಳಲ್ಲಿ ತಿಳಿದು ನಿಮ್ಮ ಕಾಲ ಮೇಲೆ ನೀವೇ ಕಲ್ಲನ್ನು ಹಾಕೊಳ್ತಾ ಇರೋವಂಥ ಕೆಲಸವನ್ನು ಮಾಡ್ತಿದ್ರೆ ಇದು ಒಂದು ಅಟ್ಯಾಚ್ಮೆಂಟ್. ಅಂದರೆ ಅವ್ರು ನಿಮಗೆ ಮರ್ಯಾದೆ ಕೊಡ್ತಾ ಇಲ್ಲ, ಕಾಳಜಿ ಕೊಡ್ತಾ ಇಲ್ಲ, ಆದರೆ ನೀವೇ ಅದು ಬೇಕು ಅಂತೇಳಿ ಅವ್ರ ಹಿಂದೆ ಬಿದ್ದಿದ್ದೀರಾ ಅನ್ನೋ ರೀತಿಯಲ್ಲಿ, ಅವರ ಪ್ರೀತಿನಾಗಿರ್ಬೋದು, ಕಾಳಜಿ ಆಗಿರ್ಬೋದು, ಇಲ್ಲ ಅವ್ರು ನನ್ನ ಮಾತಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ಕಾಯ್ತಾ ಇದ್ದೀರಿ. ಇದು ತಪ್ಪು. ನಿಮ್ಮ ಸ್ವಾಭಿಮಾನವನ್ನು ಕೂಡ ನೀವು ಧಕ್ಕೆಗೊಳಿಸಬಾರ್ದು. ಅಲ್ಲಿಗೆ ನಿಮ್ಮ ಎನರ್ಜಿಯನ್ನು ನೀವೇ ಎಲ್ಲೋ ಒಂದು ರೀತಿಯಲ್ಲಿ ಬ್ಲಾಕೇಜ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಅವರ ಕಾಳಜಿ, ಅವರ ಪ್ರೇಮ, ಅವರ ಪ್ರೀತಿ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ. ಅಂದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮೇಲೆ ನಿಮಗೆ ಕಾಳಜಿ, ಪ್ರೀತಿ, ಗೌರವ ಮೊದಲಿರಬೇಕು. ಅದ್ರ ಜೊತೆಗೆ ಸ್ವಲ್ಪ ಮೌನವಾಗಿ ಅವರೊಂದು ಎನರ್ಜಿಯಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ. ಖಂಡಿತವಾಗಿ ಸ್ವಲ್ಪ ಸಮಯದ ನಂತರ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗ್ತಾ ಹೋಗುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಜಗಳ ಮಾಡಿ, ಇಲ್ಲ ಹೇಳಿಕೊಂಡು, ಇಲ್ಲ ಅಂದರೆ ಅಲ್ಲಿ ಏನಾದರೂ ವಾದ ವಿವಾದ ನಡೆಸಿ ನಿಮ್ಮ ಬೆಲೆಯನ್ನು ಇನ್ನೊಬ್ಬರಿಗೆ ಪರಿಚಯ ಮಾಡಿಸೋ ಅಗತ್ಯ ಇರೋದಿಲ್ಲ. ಹಾಗಾಗಿ ಇಲ್ಲಿ ಕೆಲವೊಂದು ಸರಿ ನಿಮ್ಮ ಮೌನ ಶಕ್ತಿಯನ್ನು ಹೆಚ್ಚಾಗಿಸೋದ್ರ ಜೊತೆಗೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಇದ್ರ ಜೊತೆಗೆ ನಿಮ್ಮಲ್ಲಿರುವ ಒಂದು ಒಳ್ಳೆಯ ವಿಚಾರ ಹೊರಗೆ ಬರಬೇಕಾಗಿರುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಅವರು ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇರ್ತಾರೆ, ಇಲ್ಲ ವ್ಯವಹರಿಸ್ತಾ ಇರ್ತಾರೆ. ನಿಮ್ಮ ಆತ್ಮದ ಉದ್ದೇಶ ನಿಮ್ಮನ್ನು ಯಾವುದೋ ಒಂದು ಬೆಳಕಿನೊಂದಿಗೆ ಕನೆಕ್ಟ್ ಮಾಡಬೇಕು ಅಂತ ಕೂಡ ಈ ರೀತಿ ಆ ಎದುರಿಗಿರೋರ ವರ್ತನೆ ಹಾಗೆ ಮಾಡ್ತಾ ಇರುತ್ತೆ. ಇಲ್ಲಾಂದರೆ ಅವ್ರು ನಿಮ್ಮನ್ನು ತುಂಬ ಚೆನ್ನಾಗಿ ನಿಮಗೆ ಸ್ಪಂದಿಸ್ಬಿಟ್ರು ಅಂದರೆ ನಿಮ್ಮೊಳಗಿರುವ ಒಂದು ಒಳ್ಳೆಯ ವಿಶೇಷವಾದದ್ದು ಹೊರಗೆ ಬರೋಕ್ಕಾಗೋದಿಲ್ಲ. ಹಾಗಾಗಿ ಕೆಲವೊಂದು ಸರಿ ಈ ರೀತಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಅತಿಯಾದ ಅಟ್ಯಾಚ್ಮೆಂಟನ್ನು ಇಟ್ಕೋಬೇಡಿ. ಸರಳವಾಗಿರಿ, ಸಂಯಮದಿಂದ ವರ್ತಿಸಿ, ಹಾಗೆ ಎಷ್ಟು ಬೇಕೋ ಅಷ್ಟು ಬಯಸಿ. ಅತಿಯಾಗಿ ನೀವು ಅದು ಬೇಕು ಅಂತೇಳಿ ಹಂಬಲಿಸಿದಾಗ ಅದರಿಂದ ನೋವೇ ಹೆಚ್ಚು. ಹಾಗಾಗಿ ನಿಮ್ಮ ಒಂದು ಸ್ಥಾನ, ಮಾನ, ಗೌರವ, ನಿಮ್ಮ ಬೆಲೆ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರದಂತೆ ನೀವು ವ್ಯವಹರಿಸಬೇಕು ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬರ್ತಾ ಇದೆ. ಇದರಿಂದ ನೀವು ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಳ್ತೀರಾ. ಒಮ್ಮೆ ಇದನ್ನು ಅನುಸರಿಸಿ ನೋಡಿ ಅನ್ನೋ ರೀತಿಯಲ್ಲಿ ಕೂಡ ಬರ್ತದೆ.
ಈ ಸಮಯದಲ್ಲಿ ಮನಸ್ಸಲ್ಲಿ ಮಾನಸಿಕ ಒತ್ತಡ ಇರ್ಬೋದು, ಆದರೆ ಗ್ರಹಣದ ನಂತರ, ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಬರುತ್ತೆ. ಹಾಗೆ ಒಂದು ಶುಭಾರಂಭಕ್ಕೆ ನೀವು ಸಜ್ಜುಗೊಳ್ತಾ ಇದ್ದೀರಾ. ಖಂಡಿತ ಬದಲಾವಣೆ ಉಂಟಾಗತ್ತೆ. ನೀವೇನು ಅಂದ್ಕೊಂಡಿದ್ರೆ ಆ ವಿಚಾರದಲ್ಲಿ ಪ್ರಗತಿ ಸಿಗತ್ತೆ. ಹಾಗೆ ಹಿಂದೆ ಈಗ ಮಧ್ಯದಲ್ಲಿ ಸ್ವಲ್ಪ 6 ತಿಂಗಳ ಒಳಗಾಗಿರ್ಬೋದು, ಸ್ವಲ್ಪ ನೀವು ಯಾವುದೋ ಒಂದು ಕಡೆ ಡಿಸ್ಟ್ರ್ಯಾಕ್ಟ್ ಆಗಿಬಿಟ್ಟಿದ್ರೆ, ಅದು ಮೋಹ ಆಗಿರ್ಬೋದು, ಇಲ್ಲ ಯಾವುದೋ ರೀತಿಯ ಒಂದು ಖಿನ್ನತೆಗೆ ಆಗಿರ್ಬೋದು. ಯಾವ ರೀತಿ ಅಂದರೆ ಅದಿಲ್ಲದೆ ನಾನು ಬದುಕೋಲ್ಲ ಅನ್ನೋ ರೀತಿಲಿ ನಿಮ್ಗೆ ಅನಿಸ್ಬಿಟ್ಟಿತ್ತು. ಆ ಒಂದು ವಿಚಾರವನ್ನು ಇಟ್ಕೊಂಡು ನಿಮ್ಮ ಭವಿಷ್ಯದ ಕನಸನ್ನೇ ರೂಪಿಸ್ಕೊಂಡು ಬಿಟ್ಟಿದ್ರಿ. ಆ ರೀತಿ ಆ 6 ತಿಂಗಳು ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಬೇರೆ ರೀತಿಯ ಭಾವನೆಗಳಿಗೆ ಸ್ಪಂದಿಸುವಂತೆ ಮಾಡಿತ್ತು. ಆದರೆ ನೀವು ಹೇಗೆ ಮರವನ್ನು ಫಾಸ್ಟಾಗಿ ಹತ್ತಿದ್ರು ಅದೇ ರೀತಿ ತಟ್ಟನೆ ಕೆಳಗಡೆ ಬಿದ್ದಿದ್ದೀರ. ಈಗ ವಿಚಾರದಲ್ಲಿ ಕೆಲವೊಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಸಿದೆ ನಿಮಗೆ ಕರ್ಮ, ಹಾಗೆ ನೀವು ನಂಬಿದ ಗುರುವು. ಯಾಕಂದರೆ ನೀವು ಅದನ್ನು ಕಲೀಲೇಬೇಕಾಗಿತ್ತು. ಕಲ್ತ ಮೇಲೆ ನಿಮಗೆ ಅಲ್ಲಿಂದ ಹೊರಗೆ ಬರೋಕ್ಕೆ ದಾರಿ, ಅಂದರೆ ನಿಮ್ಮಿಂದ ನೀವೇ ಹೊರಗೆ ಬರೋದು ಉತ್ತಮ ಅನ್ನೋ ರೀತಿಯಲ್ಲಿ ಪಾಠ ಕಲಿಸಿದರು. ಇಲ್ಲ ಬಲವಂತದಿಂದ ಅಂಥ ಸಮಯದಲ್ಲಿ ಯಾರಾದರೂ ನಿಮ್ಮನ್ನು ಹಿಂದೆ ಎಳ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ರೆ ಖಂಡಿತವಾಗಿಯೂ ನೀವು ಬರ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿ ಗುರುವು, ಯಾಕಂದರೆ ನೀವು ಅದರಲ್ಲಿ ಒಂದು ಮೋಹದಲ್ಲಿ ಒಳಗಾಗ್ಬಿಟ್ಟಿದ್ರಿ. ಹಾಗೆ ಅದು ಬೇಕೇ ಬೇಕು ಅಂತೇಳಿ ಬಯಸ್ತಾ ಇದ್ರಿ. ಅದ್ರ ಬಗ್ಗೆ ಆಗಲೇ ಸುಂದರ ಕನಸು ಕಟ್ಕೊಂಡಿದ್ರಿ. ಇಲ್ಲ ಅದು ನನ್ನ ಜೀವನದಲ್ಲಿ ಸಿಕ್ಕಿರಲಿಲ್ಲ, ಆ ಕೊರಗು ನೀಗಿಸ್ಲಿಕ್ಕೆ ಅವ್ರು ಬಂದಿದ್ದಾರೆ, ಆ ವಿಚಾರ ಬಂದಿದೆ ಇದೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿ ನಡೆಸ್ತಾ ಇದ್ರಿ. ಆಗಲೇ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಸಣ್ಣ ಬಿರುಗಾಳಿ ಎದುರಾಯಿತು. ಆ ಬಿರುಗಾಳಿ ನಿಮ್ಮನ್ನು ಮತ್ತೆ ಶಾಂತವಾಗಿ ಮಾಡ್ತು. ಬಿರುಗಾಳಿಯ ನಂತರ ವಾಸ್ತವ ಹೇಗೆ ಆ ಪರಿಸ್ಥಿತಿಗಳಾಗಿರ್ಬೋದು, ಆ ಜಾಗ ಆಗಿರ್ಬೋದು ಶಾಂತ ಆಗುತ್ತಲ್ಲ, ಆ ರೀತಿ ಆ ಬಿರುಗಾಳಿ ಬಂದು ನಿಮ್ಮ ಮನಸ್ಸಲ್ಲಿರುವ ಮೋಹ, ಮದ, ಒಂದು ನಿರಾಸೆ, ಕೊರಗಿನಿಂದ ಏನೋ ಒಂದು ಹೊಸ ವಿಚಾರಕ್ಕೆ ಕನೆಕ್ಟ್ ಆಗಿ ನಿಮ್ಮ ಭವಿಷ್ಯವನ್ನು ನೀವೇ ಹಾಳು ಮಾಡ್ಕೊಳ್ತಾ ಇದ್ರಲ್ಲ, ಅದನ್ನು ಆ ಬಿರುಗಾಳಿ ಹೊತ್ಕೊಂಡು ದೂರ ಹೋಯಿತು. ಮತ್ತೆ ಶಾಂತವಾದ ಅನುಭವಕ್ಕೆ ನಿಮ್ಮನ್ನು ಮರಳಿ ತಂದಿದೆ. ಈಗ ನಿಮ್ಮ ಕೆಲಸದ ಕಡೆ ನೀವು ಫೋಕಸ್ ಮಾಡ್ತಾಯಿದ್ರೆ, ಏನಾದರೂ ಸಾಧನೆ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ರೆ, ಇನ್ನು ನಿಮ್ಮ ಜೀವನದಲ್ಲಿ ಆ ರೀತಿ ತಪ್ಪು ಮಾಡಬೇಕಾದ್ರೆ 100 ಸರಿ ಅಲ್ಲ 1000 ಸರಿ ಯೋಚಿಸ್ತೀರಾ. ಮೊದಲಿಗೆ ಮದುವೆ ಆಗಿತ್ತು, ಗಂಡ ಬಿಟ್ಟಿದ್ದಾರೋ ಇಲ್ಲ ಅಂದರೆ ಸತ್ತಿದ್ದಾರೋ, ಆದರೆ ನಿಮಗೆ ಈಗ ಮತ್ತೊಮ್ಮೆ ಮದುವೆ ಆಗಬೇಕು. ನನ್ನ ಜೀವನದಲ್ಲಿ ನಾನು ಏನೂ ಸುಖ ಶಾಂತಿ ನೆಮ್ಮದಿ ಕಾಣಲಿಲ್ಲ, ನನಗೆ ಮತ್ತೆ ಮದುವೆ ಆಗಬೇಕು, ಆ ಯೋಗ ಇದೆಯಾ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಶ್ನೆ ಆಗಿದರೆ ಖಂಡಿತ ಇದೆ. ಗುರುವಿನಲ್ಲಿ ಶರಣಾಗಿ ನಿಮಗೆ ಒಂದು ಸೋಲ್ ಎನರ್ಜಿ ಖಂಡಿತ ಕನೆಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ನಿಮ್ಮ ಅಭಿಪ್ರಾಯಕ್ಕೆ ನಂಬಿಕೆಗೆ ಅನುಸಾರವಾಗಿ ಇಲ್ಲಿ ಗುರು ನಿಮ್ಮನ್ನು ಆಶೀರ್ವಾದ ಮಾಡ್ತಾಯಿದ್ದಾರೆ. ತಪ್ಪಲ್ಲ ಈ ಚಿಂತೆ ಬರೋದು. ನಿಮಗೆ ಬೇಕೇ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಅಂದರೆ ಮುಂದಿನ ಒಂದು ಜೀವನ ಕುರಿತು ನೀವು ಒಂದು ಕನಸನ್ನು ಕಾಣ್ತಾ ಇದ್ದೀರಾ. ಅಂದರೆ ನಾನು ಹಿಂದೆ ಯಾವುದೇ ರೀತಿ ಒಂದು ಸುಖ ಸಂತೋಷ ನೆಮ್ಮದಿಯನ್ನು ಅನುಭವಿಸ್ತಾ ಇಲ್ಲ, ಹಾಗಾಗಿ ಬೇರೆ ವ್ಯಕ್ತಿ ಯಾರಾದರೂ ನನ್ನ ಜೀವನದಲ್ಲಿ ಪ್ರವೇಶ ಮಾಡಿ ಅದನ್ನು ಕೊಡ್ತಾರಾ ಅನ್ನೋ ರೀತಿಯಲ್ಲಿ, ಅದನ್ನು ಕೂಡ ಪವಿತ್ರವಾದ ಸಂಬಂಧದಲ್ಲಿ ಒಂದಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಖಂಡಿತ ಅದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಹಾಗೆ ವಿದೇಶ ಪ್ರವೇಶ ಈ ಹುಣ್ಣಿಮೆ, ಈ ಅಮಾವಾಸ್ಯೆಯ ನಂತರ ನಿಮ್ಮ ಮನಸ್ಸಲ್ಲಿ ಕೆಲವು ತೀರ್ಮಾನಗಳನ್ನು ಬದಲಾಯಿಸುತ್ತೆ. ಅದು ಹೇಗೆ ಅಂದರೆ, ಅದು ಈಗಾಗಲೇ ನಿಮ್ಮ ಮನಸ್ಸಲ್ಲಿ ಆಲೋಚನೆಗಳು ಸೃಷ್ಟಿಯಾಗಿದೆ. ಅಲ್ಲಿ ಏನಾದರೂ ತೊಂದರೆ ಆಗ್ಬೋದಾ, ಇಲ್ಲ ನಾನು ಸರಿಯಾದದ್ದನ್ನು ಆಯ್ಕೆ ಮಾಡ್ಕೊಂಡಿದ್ದೀನ, ಇನ್ನೊಮ್ಮೆ ಏನಾದರೂ ಯೋಚನೆ ಮಾಡೋಣ ಅನ್ನೋ ರೀತಿಯಲ್ಲಿ ನೀವು ಯೋಚಿಸ್ತಾ ಇದ್ದೀರಾ. ಈಗ ನಿಮಗೆ ವಾಸ್ತವ ಸತ್ಯ ಅರ್ಥ ಆಗ್ತಾ ಇದೆ. ಕೆಲವೊಂದು ವಿಚಾರಗಳಲ್ಲಿ ನಾನು ಹಿಂದೆ ಬೇಗನೆ ಯಾಕೆ ಆಗ್ತಾ ಇಲ್ಲ, ನಾನು ಯಾಕೆ ಬೇಗನೆ ಹೋಗೋಕ್ಕಾಗ್ತಾ ಇಲ್ಲ ಅಂತೇಳಿ ಪರಿತಪಿಸ್ತಾ ಇದ್ದೆ. ಆದರೆ ಗುರುವೇ ನನ್ನನ್ನು ತಡೆದು ನಿಲ್ಲಿಸಿದರು, ಕೆಲವು ವಾಸ್ತವ ಸತ್ಯಗಳನ್ನು ಪರಿಚಯ ಮಾಡಿಸ್ಲಿಕ್ಕೆ. ಇದು ಸರಿಯಾಗಿದೆ, ನಾನೀಗ ಯೋಚನೆ ಮಾಡಬೇಕು. ಕೆಲವೊಂದು ವಿಚಾರಗಳಲ್ಲಿ ಬೇರೆ ರೀತಿ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯನಾ, ಇಲ್ಲ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ವಿಶ್ವಾಸದೊಂದಿಗೆ ಅಲ್ಲಿಗೆ ಹೋಗಬೇಕು, ಹಾಗೆ ಅಲ್ಲಿ ಯಾವ ರೀತಿ ನಾನು ಏನು ಕೆಲಸ ಮಾಡಬೇಕು, ಯಾವ ರೀತಿ ಓದಿನ ವಿಚಾರದಲ್ಲಿ ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ನೀವೀಗ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳನ್ನು ಕೆದಕ್ತಾ ಇದ್ದೀರಾ. ಈ ಒಂದು ಮೆಚುರಿಟಿ ನಿಮ್ಮಲ್ಲಿ ಬರಬೇಕಾಗಿತ್ತು. ಹಾಗಾಗಿ ಗುರುವು ಶಾಂತವಾಗಿ ಇದ್ದರು. ನೀವು ಎಷ್ಟೇ ನಾನು ಹೋಗಬೇಕು, ಯಾಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು, ಗುರುವು ಮೌನವಾಗಿದ್ದರು. ಅಂದರೆ ಅದಕ್ಕೆ ಇದೇ ಉತ್ತರವಾಗಿದೆ. ಈಗ ನಿಮಗೆ ಯೋಚಿಸುವ ಸಮರ್ಥತೆ ಬಂದಿದೆ. ಹಾಗೆ ಆ ತಡ ಯಾಕಾಗಿತ್ತು ಅನ್ನೋದಕ್ಕೂ ನೀವೀಗ ಉತ್ತರವನ್ನು ಕಂಡುಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಪ್ರೀತಿಯ ವಿಚಾರದಲ್ಲಿ ನಿಮಗಿದ್ದ ಕೆಲವು ಸಂದೇಹಗಳು ದೂರವಾಗ್ತವೆ. ಹಾಗೆ ಆ ವ್ಯಕ್ತಿ ನಿಮ್ಮ ಜೊತೆಗೂ ಇದ್ದು ಇನ್ನೊಬ್ಬರ ಜೊತೆಗೂ ಇದ್ದಾರೆ ಎನ್ನುವ ವಾಸ್ತವ ಸತ್ಯ ನಿಮಗೆ ಅರ್ಥ ಆಗಿದೆ. ಅದಕ್ಕೆ ನೀವು ತೀರ್ಮಾನ ಹೇಗೆ ತಗೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ನಿರ್ಧಾರವಾಗಿದೆ. ಅಂದರೆ ಗುರುವು ನಿಮಗೆ ತೋರಿಸ್ಕೊಟ್ಟಿದ್ದಾರೆ, ಹೇಗಿದೆ ನೋಡು ಸತ್ಯ ಅನ್ನೋ ರೀತಿಯಲ್ಲಿ. ಈಗ ನಿರ್ಧಾರ ತಗೊಳ್ಳೋದು ನಿಮಗೆ ಬಿಟ್ಟಿದ್ದು. ಹಿಂದೆ ಇದ್ದ ಕೆಲವು ಸ್ವಭಾವಗಳನ್ನು ನೀವು ಬದಲಾಯಿಸ್ಕೊಂಡಿದ್ದೀರಾ, ನಿಮ್ಮ ವರ್ತನೆಗಳನ್ನು ನೀವು ತಿದ್ದುಕೊಂಡಿದ್ದೀರಾ. ಶಿಸ್ತುಬದ್ಧ ಜೀವನವನ್ನು ಎಷ್ಟಾಗುತ್ತೋ ಅಷ್ಟು ಅನುಸರಿಸ್ಕೊಳ್ಬೇಕು ಅಂತೇಳಿ ಗುರುವಿನಲ್ಲಿ ಸಮರ್ಪಣೆಯಾಗಿ ಮುಂದುವರಿತಾ ಇದ್ದಾರೆ. ಈ ಶಿಸ್ತು ನಿಮ್ಮ ಜೀವನವನ್ನು ಬೆಳೆಸುತ್ತೆ, ಹಾಗೆ ನಿಮ್ಮ ಸುತ್ತಮುತ್ತ ಇರೋರನ್ನು ಕೂಡ ಪರಿವರ್ತನೆ ಮಾಡುತ್ತೆ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮದು ತುಂಬ ಸರಳವಾದ ಜೀವನ ಶೈಲಿ, ವ್ಯಕ್ತಿತ್ವ ಕೂಡ ತುಂಬ ಸರಳವಾದದ್ದು. ಮೌನವಾಗಿರ್ತೀರಾ,
ಆದರೆ ಹೋದಲ್ಲೆಲ್ಲ ನಿಮ್ಮ ಕಡೆ ಜನ ಆಕರ್ಷಣೆ ಆಗ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಗೌರವಿಸ್ತಾರೆ. ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ಕಂಡ್ರೆ ಭಯ, ಮಾತಾಡಿಸ್ಲಿಕ್ಕೂ ಭಯ ಪಡ್ತಾರೆ. ಯಾಕಂದರೆ ಅದು ನಿಮ್ಮ ಮೌನ, ನಿಮ್ಮ ಶಕ್ತಿಯನ್ನು ಹೆಚ್ಚಿಸೋದ್ರ ಜೊತೆಗೆ ಆತ್ಮವಿಶ್ವಾಸವನ್ನು ಹೊರಹೊಮ್ಮಿಸ್ತಾ ಇದೆ. ನೀವು ಅಂದ್ಕೊಳ್ತಾ ಇದ್ದೀರಿ, ನಾನು ಯಾರ ಜೊತೆಗೂ ಕನೆಕ್ಟ್ ಆಗೋಕ್ಕೆ ಇಷ್ಟ ಇಲ್ಲ, ಹಾಗೆ ಯಾರೋ ನೋಡಲಿ ಅಂತೇಳಿ ನಾನು ಅಲಂಕಾರನೂ ಮಾಡ್ಕೊಂಡು ಹೋಗೋದಿಲ್ಲ, ನಾನು ಯಾವುದೇ ರೀತಿ ನಡೆ ನುಡಿ ಆ್ಯಟಿಟ್ಯೂಡ್ ಏನೂ ತೋರಿಸೋದಿಲ್ಲ. ಆದರೂ ಕೂಡ ಅವರು ನನ್ನ ಕಡೆ ಆಕರ್ಷಣೆ ಆಗ್ತಾ ಇದ್ದಾರೆ ಅಂದರೆ ನೀವೀಗ ಅರ್ಥ ಆಗ್ತಾ ಇದೆ ನಿಮಗೆ, ಇಲ್ಲಿ ನಾನು ಒಳ ಒಂದು ಜ್ಞಾನವನ್ನು ಹೆಚ್ಚಿಸ್ಕೊಂಡಿದ್ದೀನಿ, ಹಾಗೆ ಕೆಲವೊಂದು ನನ್ನ ತಪ್ಪುಗಳನ್ನು ತಿದ್ಕೊಂಡಿದ್ದೀನಿ, ಶಿಸ್ತನ್ನು ಅಳವಡಿಸ್ಕೊಂಡಿದ್ದೀನಿ, ನನ್ನ ಔರವನ್ನು ಶುದ್ಧವಾಗಿಟ್ಕೊಳ್ತಾ ಇದ್ದೀನಿ. ಇದರಿಂದ ಕೂಡ ಕೆಲವರು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದ್ದಾರೆ. ನೀವು ಬೇಡ ಅಂದರೂ ಅವರು ಬಲವಂತವಾಗಿ ಮಾತಾಡ್ಸೋದಾಗಿರ್ಬೋದು, ಇಲ್ಲ ನಿಮ್ಮನ್ನು ನೋಡೋದಾಗಿರ್ಬೋದು, ನಿಮಗೆ ಗಮನಕ್ಕೆ ಬರ್ತಾ ಇದೆ. ಆದರೂ ಕೂಡ ನಿಮ್ಮ ಸಂಯಮ, ತಾಳ್ಮೆ ಹೀಗೆ ಇರಲಿ. ನಿಮ್ಮ ಈ ನಡವಳಿಕೆ ನಿಮ್ಮನ್ನು ಗೌರವ ಹಾಗೆ ಒಂದು ಸಮ್ಮಾನದ ಸ್ಥಾನಕ್ಕೆ ಒಯ್ಯುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತದೆ. ಅಂದರೆ ನೀವು ಎಷ್ಟು ಮಾತನಾಡಬೇಕು ಅಷ್ಟೇ ಮಾತಾಡ್ತಿದ್ದೀರಾ. ಆ ಒಂದು ಆಫೀಸಲ್ಲಾಗಿರ್ಬೋದು, ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಯಾವ ರೀತಿ ಇರಬೇಕು ಅನ್ನುವ ಸಭ್ಯತೆಯನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಸ್ವಲ್ಪ ಸಮಯ ಸಿಗಲಿ, ಇಲ್ಲ ಕೆಲಸ ಮಾಡ್ತಾ ಇರಲಿ, ಬಾಬಾರವರನ್ನ ಸ್ಮರಣೆ ಮಾಡ್ತಾ ಇರ್ತೀರಾ. ನನಗೆ ಮಾರ್ಗದರ್ಶನ ಬೇಕು, ನನ್ನಿಂದ ಏನೂ ತಪ್ಪಾಗಬಾರ್ದು, ಹಾಗೆ ನೀವು ನನ್ನ ಜೊತೆಗಿರಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಅದೇ ಪ್ರಕಾರ ಗುರುವು ನಿಮಗೆ ಕಮ್ಯುನಿಕೇಟ್ ಆಗಿದ್ದಾರೆ. ನೀವು ಯಾರನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದೀರೋ ಅವರ ನೆನಪು ನಿಮ್ಮನ್ನು ತುಂಬ ಕಾಡ್ತಾ ಇದೆ. ಕೆಲವೊಂದು ಸಾರಿ ಆ ನೆನಪಿಂದ ಹೊರಗೆ ಬರೋಕ್ಕೆ ಆಗೋದಿಲ್ಲ. ನಿಮಗೆ ಅರಿವಿಲ್ಲದೆ ಕಣ್ಣಂಚಿನಲ್ಲಿ ನೀರು ಬರುತ್ತೆ. ನಿದ್ರೆನೂ ಕೂಡ ಸುಮಾರು ಸಾರಿ ಬರೋದೇ ಇಲ್ಲ ನಿಮಗೆ. ಈ ರೀತಿ ಮನಸ್ಥಿತಿ ಉಂಟಾಗಿದೆ. ಆ ನೆನಪುಗಳು ನಿಮಗೆ ಮುಂದೆ ಪ್ರೇರಣೆ ಆಗಲಿ, ಅವುಗಳು ನಿಮ್ಮನ್ನು ಕುಗ್ಗಿಸುವಂತಾಗಬಾರ್ದು. ನೆನಪು ಮಾಡ್ಕೊಳ್ಬೇಕಿಲ್ಲ ಅಂತಲ್ಲ, ಯಾಕಂದರೆ ನಿಮ್ಮ ಜೀವನಕ್ಕೆ ಅವರು ತುಂಬ ಭರವಸೆಯನ್ನು ಕೊಟ್ಟಿರ್ತಾರೆ, ಪ್ರೀತಿಯನ್ನು ಕೊಟ್ಟಿರ್ತಾರೆ. ಇಲ್ಲ ಅವರಿಂದ ನೀವು ಒಂದು ಜೀವನ ಶೈಲಿಯನ್ನು ಕಲ್ತಿರ್ತೀರ, ಇಲ್ಲ ಅಂದರೆ ಏನೋ ಒಂದು ಆತ್ಮಸ್ಥೈರ್ಯದಿಂದ ಮುಂದೆ ಹೋಗೋದನ್ನು, ಇಲ್ಲ ಅವರಿಲ್ಲದೆ ನಾನು ಬದುಕೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಿರೋ ವಿಚಾರ ಆಗಿರ್ಬೋದು, ಇವೆಲ್ಲವೂ ನಿಮಗೆ ಕೆಲವೊಂದು ಸರಿ ನೋವು ಕೊಟ್ಟಿದೆ. ಯಾಕಂದರೆ ಈ ಸಮಯದಲ್ಲಿ ಅವರಿಲ್ಲದೆ ನೀವು ಜೀವನ ಮಾಡಬೇಕಾದ್ರೆ ಅವ್ರು ಏನೆಲ್ಲ ನಿಮಗೆ ಸಹಾಯ ಮಾಡ್ತಿದ್ರು ಅದನ್ನು ಈಗ ನೀವೇ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮಗೆ ಅವ್ರ ಬೆಲೆ ಗೊತ್ತಾಗಿದೆ, ಈಗ ಕಾಳಜಿನೂ ಗೊತ್ತಾಗಿದೆ, ಅವರ ಪ್ರೀತಿನೂ ಅರ್ಥ ಆಗಿದೆ. ಅದು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಈ ರೀತಿ ಕಣ್ಣಂಚಲ್ಲಿ ನೀರು ತರೋದು, ನಿದ್ರೆ ಇಲ್ಲದೆ ಇರೋ ರೀತಿಯಲ್ಲಿ ಮಾಡೋದು, ಅವ್ರ ನೆನಪು ಮಾಡೋದು ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅವರ ನೆನಪಿನೊಂದಿಗೆ ಅವ್ರು ನಿಮ್ಮ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಅವ್ರು ಏನು ಆಸೆ ಪಟ್ಟಿದ್ರಲ್ಲ ಆ ರೀತಿಯಾಗಿ ನೀವು ಮುಂದುವರಿರಿ. ಹಾಗೆ ಅವರು ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ನಿಮ್ಮನ್ನು ಕಾಳಜಿ ಪ್ರೀತಿ ಮಾಡ್ತಿದ್ರಲ್ಲ, ಈಗ ಅದನ್ನು ನೀವು ನಿಭಾಯಿಸಬೇಕು. ನಿಮ್ಮನ್ನು ನಂಬಿದ ಜೀವಗಳು ಇದಾವಲ್ವ, ಅವರಿಗೆ ನೀವು ಅದೇ ರೀತಿ ನೆನಪಾಗಿ ಉಳಿಯೋ ಹಾಗೆ ಪ್ರೇರಣೆ ಆಗಿರಬೇಕು ಅನ್ನೋ ರೀತಿಯಲ್ಲಿ ಅವರು ನಿಮಗೊಂದು ಪಾಠವನ್ನು ಕಲಿಸಿ ಹೋಗಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ನೀವು ಮುಂದೆ ಹೋಗಿ ಜೀವನ ಒಂದು ಒಳ್ಳೆಯ ನೆನಪುಗಳನ್ನು ಕೊಡುತ್ತೆ ಅಂದರೆ ಅದನ್ನು ನೆನಪು ನಿಮಗೆ ಪ್ರೇರಣೆ ಆಗಿರಬೇಕು. ಹಾಗೆ ಒಂದು ನೋವಿನ ನೆನಪುಗಳನ್ನು ಕೊಟ್ಟಿದೆ ಅಂದರೆ ಅದೊಂದು ಪಾಠವಾಗಿ ತಗೊಳ್ಬೇಕು. ಜೀವನದ ಅಧ್ಯಾಯಗಳು ಬದಲಾಗ್ತಾನೆ ಹೋಗ್ತವೆ. ಆ ಅಧ್ಯಾಯಗಳಿಗೆ ತಕ್ಕ ಹಾಗೆ ನಮ್ಮ ಒಂದು ಸಕಾರಾತ್ಮಕ ಎನರ್ಜಿಯ ಕರ್ಮದ ಉದ್ದೇಶಗಳು ಕನೆಕ್ಟ್ ಆಗ್ತಾ ಹೋಗಬೇಕು. ಆಗ ಅಧ್ಯಾಯಗಳು ನಿಮಗೆ ಸುಂದರವಾದ ಬರವಣಿಗೆ ಹಾಗೆ ಸುಂದರವಾದ ಜೀವನ ಶೈಲಿಯಲ್ಲಿ ಭವಿಷ್ಯದ ರೂಪದಲ್ಲಿ ಮುಂದೆ ಸಿಗ್ತಾ ಹೋಗ್ತವೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ಮನಸ್ಸಿನ ಅನುಗುಣವಾಗಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಗೊಂದಲಗಳಿದ್ವೋ ಅದಕ್ಕೆ ಪ್ರತಿಸ್ಪಂದಿಸಿದ್ದಾರೆ ಬಾಬಾರವರು. ನಿಮ್ಮನ್ನು ಸಮಾಧಾನ ಪಡಿಸಿದ್ದಾರೆ, ಕೆಲವೊಂದು ವಿಚಾರಗಳಲ್ಲಿ ಎಚ್ಚರಿಸಿದ್ದಾರೆ, ಹಾಗೆ ನಿಮ್ಮ ಜೀವನ ಶೈಲಿ ನಡವಳಿಕೆ ಹೇಗಿರಬೇಕು ಅಂತಲೂ ಕೂಡ ಇಲ್ಲಿ ತಿಳಿಸಿದ್ದಾರೆ. ಈ ಒಂದು ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಮನಸ್ಸಿನ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ಕೊಟ್ಟಿದೆ, ಹಾಗೆ ಪರಿವರ್ತನೆ ತಗೊಳ್ಳೋಕ್ಕೆ ಸಹಾಯ ಮಾಡಿದೆ. ಈ ವಿಚಾರಗಳು ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿದೆ ಅಂದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.